ತೀರ್ಥಕ್ಷೇತ್ರ ಯಾತ್ರೆಯನ್ನು ಮಾಡಬೇಕು ಅಂತ ಹೇಳಿ ಸಂಕಲ್ಪವನ್ನು ಮಾಡಿ ತೀರ್ಥೈಕುರುವಂತಿ ತೀರ್ಥಾನಿ ಸ್ವಾತ್ಮಸ್ಥೇನ ಗದಾಭೃತ ಅಂತ ಹೇಳಿ ಭಾಗವತದಲ್ಲಿ ತೀರ್ಥಗಳು ಯಾಕಿವೆ ಅಂತ ಹೇಳಿದರೆ ಪವಿತ್ರವನ್ನಾಗಿ ಮಾಡಲಿಕ್ಕಾಗಿ ತೀರ್ಥಗಳಿರುವಂಥದ್ದು. ಜ್ಞಾನಿಗಳ ಸಂಪರ್ಕದಿಂದ ತೀರ್ಥಗಳು ಪವಿತ್ರ ಆಗ್ತವೆ. ತೀರ್ಥ ಪವಿತ್ರ ಆಗೋದು ಹೇಗೆ ಅಂದರೆ ಜ್ಞಾನಿಗಳ ಸಂಪರ್ಕದಿಂದ. ನಾವು ತೀರ್ಥ ಸಂಪರ್ಕದಿಂದ ಪವಿತ್ರ ಆಗೋದು, ತೀರ್ಥಗಳು ಜ್ಞಾನಿಗಳ ಸಂಪರ್ಕದಿಂದ ಪವಿತ್ರ ಆಗ್ತವೆ. ಹಾಗಾಗಿ ನದಿಗಳು ಪುಣ್ಯವನ್ನು ಕೊಡ್ತದೆ, ನಮ್ಮೆಲ್ಲ ಪಾಪವನ್ನು ಪರಿಹಾರ ಮಾಡ್ತದೆ ಅಂತ ನಾವು ಹೇಗೆ ನಂಬಿದ್ದೇವೆ, ನಮ್ಮ ಪಾಪಗಳೆಲ್ಲ ನದಿಗೆ ಹೋಗ್ತದೆ ಅನ್ನೋದು ಅದೇ ಸತ್ಯ, ಅದು ಕೂಡ ನಂಬಿಕೆನೇ. ಆ ಪಾಪಗಳನ್ನು ಪರಿಹಾರ ಮಾಡೋದು ಯಾರು ಅಂತ ಹೇಳಿದರೆ ಜ್ಞಾನಿಗಳು ಆ ನದಿಗಳಲ್ಲಿ ಸ್ನಾನ ಮಾಡಿದಾಗ ಪಾಪಗಳೆಲ್ಲ ಪರಿಹಾರ ಆಗ್ತದೆ. ಹಾಗಾಗಿಯೇ ದೊಡ್ಡ ದೊಡ್ಡ ಜ್ಞಾನಿಗಳು ತಮ್ಮಲ್ಲಿ ಸ್ನಾನ ಮಾಡಬೇಕು ಅನ್ನುವ ಕಾರಣಕ್ಕಾಗಿ ನದ್ಯಾಭಿಮಾನಿ ದೇವತೆಗಳು ತಾವಾಗಿಯೇ ಹೋಗಿ ಆ ಜ್ಞಾನಿಗಳ ಸೇವೆ ಮಾಡಿದಂತಹ ಅನೇಕ ಉದಾಹರಣೆಗಳನ್ನು ಅನೇಕ ಋಷಿಗಳ ಪರಂಪರೆಯಲ್ಲಿಯೂ ನಮ್ಮ ಮಾಧ್ವ ಪರಂಪರೆಯಲ್ಲಿಯೂ ನಾವು ಕಾಣುತ್ತೇವೆ. ಮಧ್ವಾಚಾರ್ಯರ ಸೇವೆಗಾಗಿ ಹಸ್ತಿನಾಪುರದಲ್ಲಿ ಚಾತುರ್ಮಾಸ್ಯವನ್ನು ಮಾಡುವ ಸಂದರ್ಭದಲ್ಲಿ ಗಂಗಾದೇವಿ ಒಂದು ಶಾಖೆಯಾಗಿ ತಾನು ಬಂದು ಸೇವೆಯನ್ನು ಮಾಡಿದ್ಲು ಅಂತ. ಭಿತ್ವಾಭುವಂ ದೇವನದಿ ಜಗಾಮ ಶಾಖಾ ವಿಶೇಷೇಣ ನಿಷೇವಿದುಂ ತಂ. ನಿಜವಾಗಿ ಹಸ್ತಿನಾವತಿಯಲ್ಲಿ ಗಂಗಾ ನದಿ ಇಲ್ಲ, ಅಲ್ಲಿರೋದು ಯಮುನಾ ನದಿ. ಆದರೆ ಎಲ್ಲೋ ದೂರದಲ್ಲಿರುವಂತಹ ಗಂಗೆಯೂ ಕೂಡ ಒಂದು ಶಾಖೆಯಾಗಿ ಹರಿದು ಬಂದು ಮಧ್ವಾಚಾರ್ಯರ ಸೇವೆಯನ್ನು ಮಾಡಿದ್ಲು. ಕಾರಣ ತನ್ನಲ್ಲಿರುವ ಪಾಪಗಳನ್ನು ಪರಿಹಾರ ಮಾಡಿಕೊಳ್ಳಲಿಕ್ಕೆ ಮಧ್ವಾಚಾರ್ಯ ಸಂಪರ್ಕ ಅನಿವಾರ್ಯ ಇದೆ ಅಂತ ಹೇಳಿ. ಹೀಗೆ ಅತ್ಯಂತ ಪವಿತ್ರವಾದಂತಹ ಗಂಗೆಯ ಸ್ನಾನಕ್ಕಾಗಿ ನಾವೆಲ್ಲ ನಮ್ಮ ಊರಿಂದ ಹೊರಟಿದ್ದೇವೆ. ಜಗನ್ನಾಥದಾಸರು ಪಾತ್ರರ ಸಂಕಟ ಯಾತ್ರೆ ಚರಿಸಿ ವಿಧಾತೃ ಪಿತೃನ ಗುಣ ಸ್ತೋತ್ರಗಳ ಅವ್ರು ಹೇಳುವಾಗ ಹೇಳ್ತಾರೆ, ಯಾತ್ರೆ ಮಾಡಬೇಕು ಅಂತ ಹೋಗೋದು ದೊಡ್ಡದಲ್ಲ, ಮಾಡುವಾಗ ಹೇಗೆ ಮಾಡಬೇಕು ನಾವು ಅಂತ ಹೇಳಿ. ನಮಗೆ ಗೊತ್ತಿರೋದು ಪಾತ್ರರ ಸಂಗಡ ಯಾತ್ರೆ ಅಂದರೆ ಪಾತ್ರೆಯ ಸಂಗಡ ಯಾತ್ರೆ ಅಂತಲೇ ಗೊತ್ತಿರೋದು. ಅಂದರೆ ಎಲ್ಲರೂ ಹೋಗಬೇಕು ಅಂತಂದರೆ ತಿನ್ನಲಿಕ್ಕೇನು ಉಣ್ಲಿಕ್ಕೇನು ಅಂತ ಮೊದಲು ಅದನ್ನು ಆರಂಭ ಮಾಡಿಕೊಂಡು ಆಮೇಲೆ ಹೋಗೋದು ನೋಡೋದು ವಿಚಾರ ಆಮೇಲೆ. ಮೊದಲು ನಮ್ಮ ಹೊಟ್ಟೆ ಏನು ವ್ಯವಸ್ಥೆ ಅಂತ ತಪ್ಪಲ್ಲ, ಯಾಕೆಂದರೆ ಪ್ರತಿಯೊಬ್ಬರು ಅದನ್ನು ಮಾಡ್ಕೊಳ್ಳೇಬೇಕು. ಒಂದು ಹೊರಗೆ ಹೋಗಬೇಕು ಅಂತಾದರೆ ನಮಗೆ ವ್ಯವಸ್ಥೆ ಏನು ಬೇಕು ಅಂತ ಹೇಳಿ. ಆದರೆ ಅದರಲ್ಲೇ ಪರ್ಯವಸಾನ ಆದರೆ ವೇಸ್ಟ್ ಅಂತ. ವಿಧಾತೃ ಪಿತನ ಗುಣ ಸ್ತೋತ್ರಗಳ ಆ ದೇವರ ಬ್ರಹ್ಮದೇವರ ಜನಕನಾದ ನಾರಾಯಣನ ಗುಣ ಚಿಂತನೆಗಳನ್ನು ಮಾಡ್ತಾ ಮಾಡಿದಂತಹ ಕಾರ್ಯ ಅದು ಪೂರ್ಣವಾದ ಪುಣ್ಯವನ್ನು ಕೊಡಲಿಕ್ಕೆ ಸಾಧ್ಯ. ಅದು ನೀವು ಮನೆಯಲ್ಲಿ ಮಾಡುವಂತಹ ಕಸ ಗುಡಿಸೋದಿರ್ಬೋದು, ಮನೆ ಒರೆಸೋದಿರ್ಬೋದು, ದೇವರಿಗೆ ರಂಗೋಲಿ ಹಾಕೋದಿರ್ಬೋದು, ಬತ್ತಿ ಹಚ್ಚಿಕೊಡೋದಿರ್ಬೋದು, ಅಡುಗೆ ಮಾಡೋದಿರ್ಬೋದು, ಗಂಡನ ಸೇವೆ ಮಾಡೋದಿರ್ಬೋದು, ಯಾವುದೇ ಇರಲಿ, ದೇವರ ನಾಮಸ್ಮರಣೆ ದೇವರ ಚಿಂತನೆ ಇಲ್ಲದೆ ಮಾಡಿದಂತಹ ಎಲ್ಲ ಕರ್ಮಗಳು ಕೂಡ ಅದು ವ್ಯರ್ಥ ಆಗ್ತದೆ. ಕರ್ಮಗಳನ್ನು ಮಾಡಿದ ಮೇಲೆ ದೇವರಿಗೆ ಸಮರ್ಪಣೆ ಮಾಡಬೇಕು, ಮಾಡುವಾಗ ದೇವರ ಚಿಂತನೆ ಮಾಡಬೇಕು, ಆವಾಗ ಮಾತ್ರ ಮಾಡಿದಂತಹ ಕರ್ಮಗಳು ಸಫಲ ಆಗಲಿಕ್ಕೆ ಸಾಧ್ಯ. ಈ ನಿಟ್ಟಿನಲ್ಲಿ ಯಾತ್ರೆಯನ್ನು ಕೂಡ ಅದೇ ಕ್ರಮದಲ್ಲಿಯೇ ಮಾಡಬೇಕು ಅಂತ. ಯಾಕೆಂದರೆ ನಾವೇ ಹೋಗಿಬಿಟ್ರೆ ನಮಗೆ ಆ ದೇವರ ಗುಣಗಳನ್ನು ಚಿಂತನೆ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಾಗಿ ಒಬ್ಬ ಶ್ರೋತ್ರಿಯರ ಜೊತೆಗೆ ನಾವು ಹೋದರೆ, ಪಾತ್ರರ ಸಂಗಡವಾಗಿ ನಾವು ಹೋದರೆ ಅವರೊಂದಷ್ಟು ದೇವರ ಚಿಂತನೆಗಳನ್ನು ಹೇಳ್ತಾರೆ. ನದಿಗಳಲ್ಲಿ ಸ್ನಾನ ಮಾಡುವಾಗ ನಮಗೇನು ಅನುಸಂಧಾನ ಮಾಡಬೇಕು ಅಂತ ಗೊತ್ತಿಲ್ಲ. ಎಲ್ಲರೂ ಮುಳುಗುವಾಗ ನಾವು ಮುಳುಗೋದಂತ ಮುಳುಗುತ್ತೇವೆ. ನಾಯಿಯೂ ಮುಳುಗ್ತದೆ, ಕಾಗೆಯೂ ಮುಳುಗ್ತದೆ, ಮೀನುಗಳು ಮುಳುಗ್ತವೆ. ಹಾಗೆ ನಾವು ಮುಳುಗಿದ್ರೆ ಪ್ರಯೋಜನ ಇಲ್ಲ. ಈ ನೀರು ದೇವರ ಪಾದಗಳಿಂದ ಹರಿದು ಬಂದಂತಹ ಗಂಗೆ, ಬ್ರಹ್ಮದೇವರ ಕೈಗಳಲ್ಲಿ ಸೇರಿದ ಗಂಗೆ, ರುದ್ರದೇವರ ತಲೆಯಲ್ಲಿ ಧರಿಸಿದ ಗಂಗೆ, ಹೀಗೆ ಚಿಂತನೆ ಮಾಡ್ತಾ ನಮ್ಮೆಲ್ಲ ಹಿರಿಯರನ್ನು ಉದ್ಧಾರ ಮಾಡಿದ ಗಂಗೆ ಅಂತ ನಾವು ಸ್ನಾನ ಮಾಡಿದರೆ ಆಗ ಮನಸ್ಸು, ನಮ್ಮ ದೇಹ ಎಲ್ಲ ಪವಿತ್ರ ಆಗಲಿಕ್ಕೆ ಸಾಧ್ಯ. ಈ ನಿಟ್ಟಿನಲ್ಲಿಯೇ ನಮ್ಮ ಹಿರಿಯರು ತೀರ್ಥಕ್ಷೇತ್ರ ಯಾತ್ರೆಯನ್ನು ಮಾಡಬೇಕು ಅಂತ. ಅಲ್ಲ, ಶಾಸ್ತ್ರದ ಪಾಠ ಪ್ರವಚನದಲ್ಲಿಯೇ ಎಲ್ಲವೂ ಬರ್ತದೆ. ನಿಜವಾಗಿಯೂ ಸತ್ಯವೇ. ಒಂದೇ ಮಂದಾಕಿನಿ ಸತ್ ಸರಿದಮಲ ಜಲಾಸೇಕ ಸಾಧಿಕ್ಯ ಸಂಗಮ್. ಮಧ್ವಾಚಾರ್ಯರ ಸ್ಮರಣೆ ಮಾಡಿಬಿಟ್ರೆ ಎಲ್ಲ ತೀರ್ಥಕ್ಷೇತ್ರಗಳ ಯಾತ್ರೆಯನ್ನು ಮಾಡಿದಂಥ ಫಲ ಬರ್ತದೆ ಅಂತ ಇದೆ. ಹಾಗಂತ ಹೇಳಿ ಮಧ್ವಾಚಾರ್ಯರು ಕೂಡ ಯಾತ್ರೆ ಮಾಡಿ ತೋರಿಸಿದ್ದಾರೆ, ಮಾಡಬೇಕು ಯಾತ್ರೆಯನ್ನು ಅಂತ ಹೇಳಿ. ಹಾಗಾಗಿ ಪುಣ್ಯಕ್ಷೇತ್ರಗಳಿಗೆ ನಾವು ಹೋಗಿ ಬರುವಂತಹದ್ದು ನಮ್ಮ ದಿನನಿತ್ಯದ ಕರ್ತವ್ಯ. ಅಂದರೆ ನಿತ್ಯ ಸಂಧ್ಯಾ ವಂದನೆಯನ್ನು ಹೇಗೆ ನಾವು ಮಾಡ್ತೇವೋ, ನಿತ್ಯ ಪೂಜಾದಿಗಳನ್ನು ನಾವು ಹೇಗೆ ಮಾಡ್ತೇವೋ, ಅದೇ ರೀತಿಯಾಗಿ ನಾವು ಸಮಯ ಸಿಕ್ಕಾಗ ಒಳ್ಳೆಯ ಪುಣ್ಯಕ್ಷೇತ್ರಗಳಿಗೆ ಹೋಗಿ ಬರಬೇಕು. ಪುಣ್ಯಕ್ಷೇತ್ರಗಳಿಗೆ ಹೋಗುವಾಗ ನಾವು ಕ್ಷೇತ್ರಕ್ಕೆ ಹೋಗಬೇಕು ಅಂತ ಸಂಕಲ್ಪ ಮಾಡಿದಾಗಲೇ ನಮ್ಮ ಪಿತೃಗಳು ಇಲ್ಲಿ ಬಂದು ಸನ್ನಿಹಿತರಾಗಿರ್ತಾರೆ ಅಂತ ಒಂದು ನಿಯಮ ಇದೆ.
ಹಾಗಾಗಿ ತೀರ್ಥಶ್ರಾದ್ದಗಳಲ್ಲಿ ಮೊದಲು ತರ್ಪಣ ಕೊಡಿಸ್ತಾರೆ. ಯಾಕೆಂದರೆ ಬಂದಂತಹ ಪಿತೃಗಳಿಗೆ ತೃಪ್ತಿ ಆಗಲಿ ಅಂತ. ಇಲ್ಲಿ ಆವಾಹನೆ ಇತ್ಯಾದಿಗಳನ್ನು ಮಾಡೋದಿಲ್ಲ. ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಆವಾಹನೆ ಮಾಡೋ ಅವಶ್ಯಕತೆ ಇಲ್ಲ ಅಂತ, ಬನ್ನಿಂದ ಕರಿಬೇಕಾದ ಅವಶ್ಯಕತೆ ಇಲ್ಲ, ಅವರು ಬಂದು ಬಿಟ್ಟಿರ್ತಾರೆ. ಹಾಗಾಗಿ ಇಲ್ಲಿ ಅವರಿಗೆ ಅವನ ಯಥಾಸ್ಥಿತಿ, ಯಜಮಾನನ ಶಕ್ತಿ ಏನಿದೆ, ಯಾಕಂದ್ರೆ ನಮ್ಮ ಶಾಸ್ತ್ರವಾದಲ್ಲೇ ಹೇಳಿದೆ, ಸಾಲ ಮಾಡಿ ಕಷ್ಟಪಟ್ಟು ಮಾಡು ಅಂತ ಹೇಳೇ ಇಲ್ಲ, ನಿನ್ನ ಯೋಗ್ಯತೆ ಏನಿದೆ ಅಷ್ಟನ್ನೇ ಮಾಡು ಅಂತ ಹೇಳಿದೆ. ಹಾಗಾಗಿ ಹಾಗೆಂತ ಹೇಳಿ ಯೋಗ್ಯತೆಗೆ ಮೋಸ ಮಾಡಿಕೊಳ್ಬಾರ್ದು. ಇದನ್ನು ಬಲಿಚಕ್ರವರ್ತಿಗೆ ಶುಕ್ರಾಚಾರ್ಯರು ಭಾಳ ಚೆನ್ನಾಗಿ ಹೇಳಿದ್ದಾರೆ. ನಿನ್ನ ಯೋಗ್ಯತೆಗೆ ಮೋಸ ಮಾಡಿಕೊಳ್ಬಾರ್ದು, ಹಾಗಂತ ಹೇಳಿ ಸಾಲ ಮಾಡ್ಕೊಳ್ಬಾರ್ದು, ಶಕ್ತಿ ಮೀರಿಯೂ ಮಾಡಬಾರ್ದು, ಶಕ್ತಿಗಿಂತ ಶಕ್ತಿ ಬೇಕಾದಷ್ಟಿದೆ ಕಡಿಮೆಯೂ ಮಾಡಬಾರ್ದು, ಜಿಪಣತನೂ ಮಾಡಬಾರ್ದು. ಯಾಕಂದರೆ ದೇವರು ಇವತ್ತು ಕೊಟ್ಟಿದ್ದಾನೆ, ಕಿತ್ಕೊಳ್ತಾನೆ. ನಾವು ಜಾಸ್ತಿ ಮಾಡಿ ಸಾಲ ಮಾಡಿದರೆ, ನಾನು ಆಗಾಗ ತಮಾಷೆ ಮಾಡೋದಿದೆ, ಇವತ್ತು ಬ್ಯಾಂಕ್ಗಳು ಯಾಕೆ ಉದ್ಧಾರ ಆಗ್ತದೆ ಅಂತ ಹೇಳಿದರೆ, ಬ್ಯಾಂಕ್ನಲ್ಲಿ ಸಾಲ ಮಾಡಿ ನಾವು ಸತ್ಕರ್ಮ ಮಾಡ್ತೀವಿ. ಸತ್ಕರ್ಮ ಮಾಡಿದ ಪುಣ್ಯ ನಾವು ಬ್ಯಾಂಕ್ನಲ್ಲಿ ಸಾಲ ತೀರಿಸೋ ತನಕ ಅವ್ರಿಗೆ ಹೋಗ್ತಾ ಇರ್ತೀವಿ. ಸಾಲ ತೀರಿದ ಮೇಲೆ ನಾವು ಬರ್ಲಿಕ್ಕೆ ಶುರು ಆಗ್ತದೆ ಪುಣ್ಯ. ಹಾಗಾಗಿ ಮಾಡಿದ ಸತ್ಕರ್ಮದ ಪುಣ್ಯ ಎಲ್ಲ ಯಾರಿಗೆ ಸಾಲ ಮಾಡಿರ್ತೇವೋ ಅಲ್ಲಿ ಹೋಗ್ತದೆ. ಹಾಗಾಗಿ ಸಾಲ ಮಾಡಿ ಯಾವ ಕರ್ಮವನ್ನು ಮಾಡಬಾರ್ದು. ವಿಜಯದಾಸ ಸುಳಾದಿ ಹೇಳುವಾಗ ಸಾಲ ಅನ್ನೋದು ಒಂದು ಮೈಲಿಗೆ ಅಂತ ಹೇಳಿದ್ದಾರೆ. ಸಾಲ ಮಾಡಿದವನು ಯಾವ ಕರ್ಮ ಮಾಡಿದರೂ ಅದು ವ್ಯರ್ಥ ಅಂತ ಹೇಳಿದ್ದಾರೆ. ನಾವು ಈಗ ಹೇಳ್ಬೋದು, ಏನು ಹೀಗೆ ಹೇಳಿಬಿಟ್ರೆ ಸಾಲದ ಅನಿವಾರ್ಯತೆ ಇದೆ ಅಂತ ಹೇಳಿ, ಅನಿವಾರ್ಯ ಮಾಡ್ಕೊಳ್ಬಾರ್ದು ಅಂತ. ಸಾಲವನ್ನು ಮಾಡಿಕೊಳ್ಳೇಬಾರದು. ನಾವು ಮೂಗು ಕತ್ತರಿಸ್ಕೊಳ್ತೀವ, ಕೈ ಕತ್ತರಿಸ್ಕೊಳ್ತೀವ? ಇಲ್ಲ. ಹಾಗಾಗಿ ನಮ್ಮ ಯೋಗ್ಯತೆ ಏನಿದೆ ಅದಕ್ಕೆ ಪ್ರಕಾರವಾಗಿ ಮಾಡಬೇಕು ಅನ್ನೋದು ನಮ್ಮ ಶಾಸ್ತ್ರ ಹಿರಿಯರ ನಿಯಮ. ಹಾಗಾಗಿ ಕ್ಷೇತ್ರಗಳಿಗೆ ಬಂದಾಗ ನಮ್ಮ ಶಕ್ತಿ ಏನಿದೆ, ತೀರ್ಥಶ್ರಾದ್ದವೋ ತರ್ಪಣವೋ ಅಥವಾ ಪಿತೃಗಳನ್ನು ಸ್ಮರಣೆ ಮಾಡಿಕೊಳ್ಳೋದು, ಹಿರಿಯರನ್ನು ಸ್ಮರಣೆ ಮಾಡಿಕೊಳ್ಳೋದು, ಎಲ್ಲದಕ್ಕೂ ಪುಣ್ಯ ಇದೆ. ಹೀಗೆ ನಾವು ಹರಿದ್ವಾರಕ್ಕೆ ಬಂದು, ಹರಿದ್ವಾರ ಇದು ರಾಜರು ವರ್ಣನೆ ಮಾಡುವಾಗ, ತೀರ್ಥಪ್ರಬಂಧದ ವರ್ಣನೆ ಮಾಡುವಾಗ ಹರಿದ್ವಾರದ ವರ್ಣನೆಯನ್ನು ಮಾಡಿಲ್ಲ. ಮಾಡದೇ ಇರಲಿಕ್ಕೆ ಕಾರಣಗಳು ಗೊತ್ತಿಲ್ಲ, ಮರ್ತಿದ್ದಾರೆ ಅಥವಾ ಬಿಟ್ಟೋಗಿದೆ, ಅದೆಲ್ಲ ನಾವು ಅದನ್ನು ಅಪಲಾಪ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಗ್ರಂಥಕರ್ತೃಗಳ ಅಭಿಪ್ರಾಯ. ಅನೇಕ ಕ್ಷೇತ್ರಗಳು ನಮಗೆ ಸಿಗೋದಿಲ್ಲ. ಉದಾಹರಣೆಗೆ ತೋತಾದ್ರಿ ಸ್ವಯಂ ವ್ಯಕ್ತ ಕ್ಷೇತ್ರಗಳಲ್ಲಿ ಒಂದು, ಅದರ ವರ್ಣನೆಯೂ ಸಿಗೋದಿಲ್ಲ. ಅದರ ಸುತ್ತಮುತ್ತಲಿನ ಕ್ಷೇತ್ರ ವರ್ಣನೆ ಮಾಡಿದ್ದಾರೆ. ಯಾಕೆ ಮಾಡಿಲ್ಲ ಅಂತ ಅವ್ರ ಮೇಲೆ ಆಕ್ಷೇಪ ಮಾಡುವಾಗಿಲ್ಲ. ಆದರೆ ಪುರಾಣಗಳಲ್ಲಿ ನಮಗೆ ಸಿಕ್ಕಿರುವಂತಹ ಮಾಹಿತಿ ಪ್ರಕಾರ ಇದನ್ನು ಮಾಯಾಪುರಿ ಅಂತ ಕರೀತಾರೆ, ಮಾಯಾಕ್ಷೇತ್ರ ಅಂತ ಕರೀತಾರೆ. ಇದು ಮೋಕ್ಷದಾಯಕ ಕ್ಷೇತ್ರದಲ್ಲಿ ಒಂದು ಕ್ಷೇತ್ರ. ಗಂಗಾದ್ವಾರ ಅಂತ ಇದರ ಹೆಸರು. ಹರಿದ್ವಾರ ಹರದ್ವಾರ ಅಂತಲೂ ಕರೀತಾರೆ. ಯಾಕಂದರೆ ಕೇದಾರಕ್ಕೆ ಹೋಗಲಿಕ್ಕೆ ಬೇಕಾದ ಮಾರ್ಗ ಇಲ್ಲಿಂದ ಇದೆ. ಹರಿದ್ವಾರ ಅಂದರೆ ನಾರಾಯಣನಾಥ್ ಹೋಗ್ಲಿಕ್ಕಿರುವಂಥ ಮಾರ್ಗವು ಇದೇ ಮಾರ್ಗ. ಕೇದಾರ ಕ್ಷೇತ್ರಕ್ಕೆ ವೈಷ್ಣವರು ಹೋಗಬಾರದು, ವೈದಿಕರು ಹೋಗಬಾರದು ಅನ್ನೋದು ರುದ್ರದೇವರದ್ದೇ ಶಾಪ. ಹೇಗೆ ಒಬ್ಬ ಯಜಮಾನ ಮನೆ ಬಾಗಿಲು ಹಾಕ್ಕೊಂಡು ತನ್ನ ಕೆಲಸದವನಿಗೆ ಬರಬೇಡಿ, ನಾನು ಒಳಗಿರ್ತೇನೆ ಅಂತ ಹೇಳಿದಾಗ ಅಕಸ್ಮಾತ್ ಬಾಗಿಲು ದೂಡಿ ಒಳಗೆ ಬಂದರೆ ಯಜಮಾನ ಏನು ಮಾಡ್ತಾನೆ? ಬೈತಾನೋ ಇಲ್ಲೋ? ಹಾಗೆ ರುದ್ರದೇವರು ಈ ಜಾಗಕ್ಕೆ ಬರಬೇಡಿ ಅಂತ ಬಾಗಿಲು ಹಾಕಿ ಕೂತ್ಕೊಂಡಾಗಲೂ ನಾವು ಹೋಗ್ತೇವೆ ಅಂತ ಹೇಳಿ ಅನೇಕ ಮಾತುರು ಹೋಗ್ತಾರೆ ಪಾಪ. ಅದು ರುದ್ರದೇವರು ಶಾಪಕ್ಕೊಳಗಾಗ್ತಾರೆ ಅನ್ನೋದು ಅವ್ರಿಗೆ ಗೊತ್ತಿಲ್ಲ. ನಾವೇನೋ ರುದ್ರದೇವರು ಅನುಗ್ರಹ ಆಗ್ತದೆ ಅಂತ ತಿಳ್ಕೊಂಡಿದ್ದಾರೆ. ಅದು ವೈದಿಕರಿಗೆ ಬರಬಾರ್ದು ಅಂತ ಅಲ್ಲಿ ಹಾಗಂತ ಹೇಳಿ ಅದು ಪಾಪಕ್ಷೇತ್ರ ಅಲ್ಲ, ಪುಣ್ಯಕ್ಷೇತ್ರವೇ. ಹಾಗಾಗಿ ಅದನ್ನು ಸ್ಮರಣೆ ಮಾಡಿಕೊಳ್ಬೇಕು ಅಂತಿದೆ. ಹಾಗಾಗಿ ಶ್ರೀಪಾದರಾಜ ಸ್ತೋತ್ರದಲ್ಲಿ ಕಾಶಿ, ಕೇದಾರ, ಮಾಯಾ, ಕರಿಗಿರಿ, ಮಧುರ ಅಂತ ಹೇಳಿ ಅದನ್ನು ಸ್ಮರಣೆ ಮಾಡ್ತಾರೆ. ಬೆಳಗಿನ ಪ್ರಾತಃ ಕಾಲದಲ್ಲಿ ಕೇದಾರವನ್ನು ಸ್ಮರಣೆ ಮಾಡಿಕೊಳ್ಳೋದಿದೆ. ನಾವಿಲ್ಲಿ ಸಂಕಲ್ಪ ಮಾಡುವಾಗ ಕೇದಾರ ಖಂಡೆ ಅಂತ ಹೇಳೋದಿದೆ. ಕೇದಾರ ಕ್ಷೇತ್ರ ಅಪವಿತ್ರ ಕ್ಷೇತ್ರ ಅಲ್ಲ, ರುದ್ರದೇವರು ಬರಬೇಡ ಅಂತ ಹೇಳಿದ್ರಿಂದ ನಾವು ಅಲ್ಲಿಗೆ ಹೋಗಬಾರ್ದು ಅಂತ ಈ ಒಂದು ನಿಯಮವನ್ನು ನಾವು ಇಟ್ಟುಕೊಂಡು. ಯಾಕೆಂದರೆ ನಾನು ಯಾಕೆ ವಿಷಯವನ್ನು ಹೇಳಿದೆ ಅಂದರೆ, ನಿಮಗೆ ಯಾರಾದರೂ ಕೇಳಿದರೆ ಕೇದಾರಕ್ಕೆ ಹೋಗೋದಿದ್ರೆ ನಿಲ್ಲಿಸಬೇಕು ನಮ್ಮ ಕೈಯಿಂದ ಆದಷ್ಟು. ಹಾಗಾಗಿ ಆಚಾರ್ಯರು ಸ್ಪಷ್ಟವಾಗಿ ಹೇಳಿದ್ದಾರೆ, ರುದ್ರದೇವರ ಶಾಪ ಇದೆ, ಹಾಗಾಗಿ ವೈದಿಕರು ಅಲ್ಲಿಗೆ ಹೋಗಬಾರದು ಅಂತ. ವೈದಿಕರಂದು ಸ್ಪಷ್ಟ ಹೋಗಬಾರದು, ವೈಷ್ಣವರು ಹೋಗಬಾರದು. ಹೀಗೆ ಈ ಹರಿದ್ವಾರ, ಹರದ್ವಾರ, ಗಂಗಾದ್ವಾರ ಅಂತ. ಗಂಗೆ ಅಂತ ನಾವು ಮೇಲೆಲ್ಲ ಕರಿತೇವೆ, ಮೇಲೆ ಇರುವುದೆಲ್ಲ ಗಂಗೆ ಅಲ್ಲ. ಹರಿದ್ವಾರಕ್ಕೆ ಬಂದ ಮೇಲೆ ಗಂಗೆ. ನೀವು ಇವತ್ತು ಮ್ಯಾಪಲ್ಲಿ ಹಾಕಿದ್ರೆ ಮ್ಯಾಪಲ್ಲಿ ಹಾಗೇ ಇದೆ. ದೇವಪ್ರಯಾಗ ತನಕವೂ ಕೂಡ ಅಲಕನಂದ ಭಾಗೀರಥಿಯಿಂದಲೇ ತೋರಿಸ್ತದೆ. ಮುಂದೆ ಪ್ರಯಾಗ ಆಗಿ ಮುಂದೆ ಬರುವಾಗ ಗಂಗೆ ಸತ್ತ ಬರಿತಾ ನಾವು. ಈಗ ಗಂಗಾ ಆಗೋದೇ ಆವಾಗ, ಭೂ ಸ್ಪರ್ಶ ಆಗೋದು ಇಲ್ಲಿ ಹರಿದ್ವಾರದಲ್ಲಿ. ಹಾಗಾಗಿ ಮನೆಗೆ ಪೂಜೆಗೆ ತೊಗೊಂಡು ಹೋಗುವ ಅಥವಾ ಮನೆಯಲ್ಲಿ ಉಪಯೋಗಕ್ಕೆ ಮಾಡಿಕೊಳ್ಳುವಂತಹ ಎಲ್ಲ ಗಂಗೆ ಇಲ್ಲಿಂದಲೇ ತೊಗೊಂಡು ಹೋಗೋದು. ನಾವು ಅಲಕನಂದ ತೊಗೊಂಡು ಹೋಗ್ತೇವೆ ಅಂತ ಹೇಳಿದ್ರೆ ಪೂಜೆಗೆ ಬರೋದಿಲ್ಲ, ಪ್ರೋಕ್ಷಣೆ ಮಾಡ್ಕೊಳ್ಬೋದು ತೀರ್ಥ ಅಷ್ಟೇ. ಪೂಜೆ ಮಾಡಲಿಕ್ಕೆ ಗಂಗೆ ಅಂತ ಹೇಳಿದರೆ ಅದು ಹರಿದ್ವಾರದ ಗಂಗೆಯನ್ನೇ ಆಗಬೇಕು ಅಂತ. ಗಂಗೆಯಲ್ಲಿ ಪ್ರಾರ್ಥನೆಯನ್ನು ಮಾಡಿ ನೀವು ನಮ್ಮ ಮನೆಯಲ್ಲಿ ಬಂದು ನೆನೆಸಿ ಮನೆಯನ್ನು ಪವಿತ್ರ ಮಾಡಬೇಕು, ನೀರಿಗೆ ಕೊರತೆ ಆಗದೇ ಇದ್ದಂತೆ ಮಾಡಬೇಕು ಅಂತ ಗಂಗೆಯನ್ನು ಪ್ರಾರ್ಥನೆ ಮಾಡಿಕೊಂಡು ಇಲ್ಲಿಂದ ನೀರು ತುಂಬಿಕೊಂಡು ಹೋಗುವಂಥ ಕ್ರಮ ಹಿಂದಿನ ಪ್ರಾಚೀನ ಕಾಲದಿಂದ ಬಂದಿದೆ. ಹೀಗೆ ಗಂಗಾ ಹರಿದ್ವಾರ ಕ್ಷೇತ್ರದಲ್ಲಿ ತೀರ್ಥಶ್ರಾದ್ದವನ್ನು ಪೂಜೆ ಗಂಗಾ ಹರಿದ್ವಾರದ ಕಾಶಿಗಂಗಾ ತೊಗೊಂಡು ಹೋಗ್ಬೋದು. ನಮ್ಮಲ್ಲಿ ಕಾಶಿಗಂಗೆಯ ನೀರನ್ನು ತೊಗೊಂಡೋಗಿ ರಾಮೇಶ್ವರಕ್ಕೆ ಹಾಕಬೇಕು ಅಂತ ಇರೋದು, ರಾಮೇಶ್ವರ ಮರಳನ್ನು ಕಾಶಿಗೆ ಹಾಕಬೇಕು ಅಂತ ಇರೋದು. ಕಾಶಿಗಂಗೆಯನ್ನು ಮನೆಗೆ ತೊಗೊಂಡೋಗಿ ತೀರ್ಥ ಪ್ರೋಕ್ಷಣೆ ಮಾಡಿಕೊಳ್ಳಿಕ್ಕೆ ಪೂಜೆಗಿಡುವ ಗಂಗೆ ಹರಿದ್ವಾರದ ಗಂಗೆಯನ್ನೇ ತೊಗೊಂಡು ಹೋಗೋದು ಅಂತ ಹೇಳಿ. ಹೀಗೆ ಈ ಹರಿದ್ವಾರದ ಮಹಾತ್ಮ್ಯವನ್ನು ಪುರಾಣಗಳು ತುಂಬ ಚೆನ್ನಾಗಿ ವರ್ಣನೆ ಮಾಡಿದ್ದಾವೆ. ಇಲ್ಲಿ ಪ್ರಧಾನವಾಗಿ
ವಿದುರರಿಗೂ ಮೈತ್ರೇಯರಿಗೂ ಸಂವಾದವಾದಂತಹ ಜಾಗ ಇದು. ಶುಕಾಚಾರ್ಯರಿಗೂ ಪರೀಕ್ಷಿತ್ ರಾಜರಿಗೂ ಸಂವಾದವಾದ ಜಾಗ ಇದು. ಅತ್ಯಂತ ಪವಿತ್ರವಾದಂತಹ ಸ್ಥಳ. ಹೇಳುವಾಗಲೂ ಮಧ್ವಾಚಾರ್ಯರ ಗ್ರಂಥಗಳಲ್ಲಿರುವ ಅಕ್ಷರಗಳನ್ನು ಬರೆಯುವಾಗ ಒಂದೊಂದು ಅಕ್ಷರವನ್ನು ಬರೆದರೆ ಗಂಗಾ ತೀರದಲ್ಲಿ ವಿಷ್ಣು ಮಂದಿರ ಮಾಡಿದಂತಹ ಪುಣ್ಯ, ಅಂದರೆ ಆ ವಿಷ್ಣು ಮಂದಿರದಲ್ಲಿ ನಡೆಯುವ ಪೂಜಾದಿಗಳು ಮಾಡಿದಾಗ ಎಷ್ಟು ಪುಣ್ಯ ಬರ್ತದೆ ಅಂತ, ಅದು ಬಹುಜನ್ಮ ಪುಣ್ಯ ಇದೆ. ಅಷ್ಟು ಪುಣ್ಯ ಒಂದು ಅಕ್ಷರ ಬರೆದರೆ ಬರ್ತದೆ ಅಂತ ಹೇಳಿ ಪಂಡಿತಾಚಾರ್ಯರು ಉಲ್ಲೇಖ ಮಾಡ್ತಾರೆ. ಅಂದರೆ ಗಂಗೆಗೆ ಅಷ್ಟು ಸನ್ನಿಧಾನ. ಅಂದರೆ ಇಡೀ ನಮ್ಮ ಕ್ಷೇತ್ರಗಳಲ್ಲಿ ತೀರ್ಥಗಳಲ್ಲಿ ಗಂಗೆಗಿಂತ ಉತ್ತಮವಾದ ತೀರ್ಥ ಇನ್ನೊಂದು ಇಲ್ಲ. ಅದಕ್ಕಿಂತಲೂ ಉತ್ತಮವಾದದ್ದು ಯಾವುದಂದರೆ ಆಚಾರ್ಯರ ಗ್ರಂಥಗಳಲ್ಲಿರುವಂತಹ ಅಕ್ಷರಗಳಲ್ಲಿರುವ ಜ್ಞಾನ ಭಗವಂತನ ಸ್ವರೂಪಗಳಿಗಿದೆ ಅಂತ ಹೇಳಿ ಪಂಡಿತಾಚಾರ್ಯ ವರ್ಣನೆ ಮಾಡಿದ್ದಾರೆ. ಇದನ್ನು ನಾವು ಅನುಸಂಧಾನವನ್ನು ಮಾಡಿಕೊಳ್ತಾ ಇಲ್ಲಿಂದ ನಾವು ಬದಲಿಗೆ ಅಂತ ಷಟ್ಪ್ರಯಾಗವಾಗಿ ಸ್ನಾನ ಮಾಡಬೇಕು ಅಂತ ಹೊರಟಿದ್ದೇವೆ. ಷಟ್ಪ್ರಯಾಗವನ್ನು ವರ್ಣನೆ ಮಾಡುವಾಗ ವಾದಿರಾಜ ಗುರು ಸಾರ್ವಭೌಮರು ಒಂದು ಶ್ಲೋಕದಲ್ಲಿ ಹೇಳ್ತಾರೆ, ಷಟ್ಪ್ರಯಾಗ ಸ್ವವೇಗೇನ ಕಾಮಾದ್ಯರಿ ಮಹೀರ್ವಃ ಉನ್ಮೂಲಯಂತು ಪಾಪಾಖ್ಯಂ ಪಂಕಂ ಪ್ರಕ್ಷಾಳಯಂತು ನಃ ಅಂತ. ಎಲ್ಲ ಕಡೆ ಅನುಭವ ಇದೆ. ಈಗ ಸಾಮಾನ್ಯವಾಗಿ ಇದನ್ನು ನಾವು ಹಿಂದಿನ ಯಾತ್ರೆಗಳಲ್ಲೆಲ್ಲ ಇದನ್ನು ಹೇಳ್ತಿದ್ದೆ, ಅನುಭವ ಇರಲಿಲ್ಲ, ಯಾಕಂದರೆ ಹೋಗಿರಲಿಲ್ಲ. ಈಗ ನಾವೆಲ್ಲ ಹೋಗಿದ್ದೇವೆ. ಎಷ್ಟು ರಭಸವಾಗಿ ಆ ನದಿಗಳು ಬರ್ತವೆ. ಬರುವಾಗ ಅಕ್ಕಪಕ್ಕದಲ್ಲಿರುವಂತಹ ಗಿಡಗಳನ್ನು ಮರಗಳನ್ನು, ಅಂದರೆ ಆ ಫೋರ್ಸ್ ವೇಗಕ್ಕೆ ಎಷ್ಟು ಸಾಧ್ಯ ಇದೆ ಅಷ್ಟನ್ನು ಮಣ್ಣನ್ನು ಕೊಚ್ಕೊಂಡು ಹೋಗ್ತದೆ. ಹಾಗೆ ನಮ್ಮಲ್ಲಿರುವಂತಹ 6 ರೀತಿಯ ಅರಿಷಡ್ ವರ್ಗಗಳನ್ನು ವೈರಿಗಳನ್ನು ಕಳೆದುಕೊಂಡು ಹೋಗುವಂಥ ಈ 6 ಪ್ರಯಾಗಗಳನ್ನು ಸ್ತೋತ್ರ ಮಾಡ್ತಾರೆ ವಾದಿರಾಜ ಗುರು ಸಾರ್ವಭೌಮರು. ವಾದಿರಾಜ ಗುರು ಸಾರ್ವಭೌಮರು ಈ ತೀರ್ಥಪ್ರಬಂಧ ರಚನೆ ಮಾಡಿದ್ದು ಹೇಗೆ ಅಂದರೆ, ಕ್ಷೇತ್ರ ಪರಿಚಯದ ಜೊತೆಗೆ ಆ ಒಳ್ಳೆಯ ಅಲಂಕಾರ, ಅಂದರೆ ಅದರಲ್ಲಿರುವಂಥ ಒಳ್ಳೆಯ ಸ್ವಾದ ರಸವನ್ನು ಆಸ್ವಾದನೆ ಮಾಡಲಿಕ್ಕೆ ಬೇಕಾದ ಅಲಂಕಾರವನ್ನು ಇಟ್ಟಿದ್ದಾರೆ, ಅನುಸಂಧಾನ ಇಟ್ಟಿದ್ದಾರೆ. ಇದು ವಾದಿರಾಜರ ಗ್ರಂಥಗಳಲ್ಲಿರುವಂಥ ವೈಶಿಷ್ಟ್ಯ. ಅವರ ಗ್ರಂಥಗಳಲ್ಲಿ ಪರಿಚಯವನ್ನು, ಅಂದರೆ ಆ ವಿಷಯ ಪರಿಚಯ ಎಷ್ಟು ಚೆನ್ನಾಗಿ ಮಾಡ್ತಾರೋ ಅಷ್ಟೇ ಚೆನ್ನಾಗಿ ಆಚಾರ್ಯರ ಅನುಸಂಧಾನವನ್ನು ವರ್ಣನೆ ಮಾಡ್ತಾರೆ. ಸೊಗಸಾಗಿ ಮನಸ್ಸಿಗೆ ಮುಟ್ಟುವಂತೆ ವರ್ಣನೆ ಮಾಡ್ತಾರೆ. ಇದು ವಿಶಿಷ್ಟವಾದಂಥ ಶೈಲಿ. ಕೆಲವೊಮ್ಮೆ ಏನಾಗ್ತದೆ, ವಿಷಯ ಪ್ರತಿಪಾದನೆ ಆಗ್ತದೆ, ಸೊರಸ ಇರೋದಿಲ್ಲ. ಕೆಲವೊಮ್ಮೆ ಸೊರಸವಾಗಿ ಹೇಳ್ತೇವೆ, ವಿಷಯ ಪ್ರತಿಪಾದನೆ ಇರೋದಿಲ್ಲ. ಎರಡೂ ಇರ್ತದೆ. ಆಚಾರ್ಯರ ಸಿದ್ಧಾಂತಕ್ಕೆ ಅನುಗುಣವಾದ ಅನುಸಂಧಾನ ಇರೋದಿಲ್ಲ. ಆದರೆ ವಾದಿರಾಜ ಗುರುಸಾರ್ ಅವರ ಗ್ರಂಥಗಳಲ್ಲಿ ಇದೊಂದು ಒಳ್ಳೆಯ ಚಿಂತನೆಯನ್ನು ನಾವು ಕಾಣಬಹುದು. ಹೀಗೆ 6 ಪ್ರಯಾಗಗಳಲ್ಲಿ ನಾವು ಆ 6 ರೀತಿಯಾದ ನಮ್ಮಲ್ಲಿರುವಂಥ ವೈರಿಗಳನ್ನು ಪರಿಹಾರ ಮಾಡಿಕೊಳ್ಳಿಕ್ಕೆ ಪ್ರಾರ್ಥನೆಯನ್ನು ಮಾಡಿ ಸ್ನಾನ ಮಾಡಬೇಕು ಅಂತ ಇದನ್ನು ಮುಂಚಿತವಾಗಿ ಹೇಳಬೇಕಾಗಿತ್ತು. ಈಗ ನೀವು ಮನಸ್ಸಿನಲ್ಲಿ ಅದನ್ನು ಸಂಕಲ್ಪ ಮಾಡಿ. ಮೊದಲಿಗೆ ಸಿಕ್ಕಿದ್ದು ದೇವಪ್ರಯಾಗ ನಮಗೆ. ಅದು ಭಾಗೀರಥಿ ನದಿ ಮತ್ತು ಅಲಕನಂದ ನದಿ. ಅಲಕನಂದ ಕಾಮನ್ ಇಲ್ಲಿ, ಅಂದರೆ ಅಲಕನಂದ ಅಂದರೆ ಭಾರತ ಭೂಮಿಗೆ ದಕ್ಷಿಣ ಭಾಗದಲ್ಲಿ ಹರಿಯುವಂತಹ ನದಿ. ಒಟ್ಟು ಭೂಭಾಗದಲ್ಲಿ ಗಂಗೆ ಮೇಲಿಂದ ಸ್ವರ್ಗದಿಂದ ಇಳಿದಾಗ 4 ಭಾಗವಾಗಿ ಹರಿದಿದ್ದಾಳೆ. ಚಕ್ಷು, ಭದ್ರ, ಸೀತಾ, ಅಲಕನಂದ ಅಂತೇಳಿ. ಚಕ್ಷು, ಸೀತಾ, ಅಲಕನಂದ, ಚಕ್ಷು, ಭದ್ರ. ಪೂರ್ವಕ್ಕೆ, ದಕ್ಷಿಣಕ್ಕೆ, ಪಶ್ಚಿಮಕ್ಕೆ, ಉತ್ತರಕ್ಕೆ ಅಂತ ಹರಿಯುವಂತಹದ್ದು. ಹೀಗಾಗಿ ಅಲಕನಂದ ಅಂಥೇಳಿ ದಕ್ಷಿಣಕ್ಕೆ ಹರಿಯುವಂತಹ ಒಂದು ಕವಲು. ಹಾಗಾಗಿ ಇದನ್ನು ಅಲಕನಂದ ಅಂತಲೇ ನಾವು ಆ ಮೇಲಿನ ಭಾಗದಿಂದ ಹರಿದು ಬರ್ತಾಳೆ. ಗಂಗೋತ್ರಿ ಅಂತ ಹೇಳ್ತಾರೆ, ಆದರೆ ಗಂಗೆ ಅಂತ ಆಗೋದು ಇಲ್ಲಿ. ಅದರ ಮೂಲ ಆದ್ದರಿಂದ ಗಂಗೋತ್ರಿ ಅಂತ ಅದನ್ನು ಕರೀತಾರೆ. ಅಲಕನಂದ ಎಲ್ಲ ಕ್ಷೇತ್ರಗಳಲ್ಲಿ ಸಿಗ್ತಾಳೆ. ಅಲಕನಂದ ನದಿ ಎಲ್ಲ ಕಡೆ ಕಾಮನ್. ಭಾಗೀರಥಿ ಎನ್ನುವ ನದಿ ಸೇರಿದಾಗ ದೇವಪ್ರಯಾಗ ಆಗ್ತದೆ. ಮಂದಾಕಿನಿ ಎನ್ನುವಂತಹ ನದಿ ಸೇರಿದಾಗ ರುದ್ರಪ್ರಯಾಗ ಆಗ್ತದೆ. ಅದೇ ರೀತಿಯಾಗಿ ಪಿಂಡಾರ ಅಥವಾ ಕರ್ಣಧಾರ ಅನ್ನುವ ಹೆಸರು ಇದೆ, ಅದು ಸೇರಿದಾಗ ಅದು ಕರ್ಣಪ್ರಯಾಗ ಆಗ್ತದೆ. ಇನ್ನು ನಂದಾಕಿನಿ ಎನ್ನುವಂತಹ ನದಿ ಸೇರಿದಾಗ ನಂದಪ್ರಯಾಗ ಆಗ್ತದೆ. ವಿಷ್ಣುಗಂಗಾ ಅಥವಾ ಧವಳಗಂಗಾ ನದಿ ಸೇರಿದಾಗ ಅದು ವಿಷ್ಣುಪ್ರಯಾಗ ಆಗ್ತದೆ. ಅದಾದಮೇಲೆ ಬದರಿ ಕ್ಷೇತ್ರ ಸಿಗ್ತದೆ. ಅದರಿಂದ ಮೇಲೆ ಹೋದಾಗ ಸರಸ್ವತಿ ನದಿ ಮತ್ತು ಅಲಕನಂದ ಸಂಗಮವಾದಾಗ ಅದನ್ನು ಕೇಶವ ಪ್ರಯಾಗ ಅಂತ ಕರೀತಾರೆ. ನನ್ನ ಊಹೆ ಪ್ರಕಾರ ಬಹುಶಃ ಕೇಶವ ಪ್ರಯಾಗದಿಂದ ಆರಂಭ ಮಾಡಿ ಸುಮಾರು 12 ಪ್ರಯಾಗ ಇರ್ಬೋದು ಏನೋ. ಇಲ್ಲಿ ಋಷಿಕೇಶ ಅಂತ ಇದೆ ಹರಿದ್ವಾರದ ಹತ್ತಿರ, ಗೊತ್ತಿಲ್ಲ, ಸುಮ್ಮನೆ ಊಹೆ. ಕೇಶವ ಅಂತ ಅಲ್ಲಿದೆ, ಮಧ್ಯದಲ್ಲಿ ವಿಷ್ಣು ಇದೆ, ಗೋವಿಂದ ಘಾಟ್ ಅಂತ ಇದೆ. ಕೇಶವ, ನಾರಾಯಣ, ಮಾಧವ, ಗೋವಿಂದ ಅಂತ ಹೇಳಿ ಬಹುಶಃ 12 ಪ್ರಯಾಗ ಇದ್ದಿರ್ಬೋದು. ಈಗ ನಮಗೆ ದೊರಕುವಂತಹದ್ದು 6 ಪ್ರಯಾಗಗಳು. ಹಾಗೆ 6 ಪ್ರಯಾಗಗಳಲ್ಲಿ ಸ್ನಾನ ಮಾಡಿದರೆ, ಸ್ನಾನದ ವಿಚಾರ ಹೇಳಿಲ್ಲ ವಾದಿರಾಜ ಗುರುಸಾರ್ ಅವರು, 6 ಪ್ರಯಾಗ ಸಿಗ್ತದೆ. 6 ಪ್ರಯಾಗಗಳನ್ನು ನೀವು ಸ್ಮರಣೆ ಮಾಡಿದರೆ ನಮ್ಮಲ್ಲಿರುವಂಥ 6 ವೈರಿಗಳು ದೂರ ಹೋಗ್ತಾರೆ ಅಂತ ಹೇಳಿ ನಮಗೆ ದೇವರ ಅನುಗ್ರಹದಿಂದ ಕೆಲವರಿಗೆ 5 ಪ್ರಯಾಗ, ಕೆಲವರಿಗೆ 6 ಪ್ರಯಾಗ ಸ್ನಾನ ಆಗಿದೆ, ಪ್ರೋಕ್ಷಣೆ ಅಂತೂ ಆಗಿದೆ. ಯಾಕೆಂದರೆ ಆ ಪ್ರಯಾಗಗಳನ್ನು ಸ್ಮರಣೆ ಮಾಡುವುದರಿಂದಲೇ ನಮಗೆ ಪುಣ್ಯ ಇದೆ. ಹೀಗೆ ಆ ದೇವರ ಅನುಗ್ರಹವನ್ನು ಈ ಪ್ರಯಾಗಗಳ ಮೂಲಕ, 2 ನದಿಗಳ ಸಂಗಮ ಆಗುವ ಪ್ರಯಾಗಗಳ ಮೂಲಕ ನಾವು ಮಾಡಿಕೊಂಡಿದ್ದೇವೆ. ಇನ್ನು ಬದರಿಯನ್ನು ವರ್ಣನೆ ಮಾಡುವಾಗ ವಾದಿರಾಜ ಗುರುಸಾರ್ ಅವರು ಚೆನ್ನಾಗಿ ಹೇಳ್ತಾರೆ. ಈ ಬದರಿ ಹೇಗಿದೆ ಅಂತ ಹೇಳಿದರೆ, ಎಲ್ಲ ಅಪ್ಸರೆಯರ ಅಥವಾ ಗಂಧರ್ವರ, ದೇವತೆಗಳ
ಪೂಜ್ಯ ಸ್ಥಾನಕ್ಕೆ ಒಳಗಾಗಿದೆ. ಅಂದರೆ ಯಾರು ಇದನ್ನು ಪೂಜೆ ಮಾಡ್ತಾರೆ, ಬದರಿಯನ್ನು ಯಾರು ಸೇವೆ ಮಾಡ್ತಾರೆ, ನಾವು ಮಾತ್ರ ಅಲ್ಲ, ದೇವತೆಗಳು ಸ್ತೋತ್ರ ಮಾಡ್ತಾರೆ, ದೇವತೆಗಳು ಆರಾಧನೆ ಮಾಡ್ತಾರೆ. ಇದನ್ನು ಈಗಲೂ ಅಲ್ಲಿಯ ಸೈನಿಕರು ಇದನ್ನು ಹೇಳ್ತಾರೆ, ಬಂದಾದಾಗಲೂ ಕೂಡ ಗಂಟೆ ಶಬ್ದಗಳು ಮಂತ್ರ ಶಬ್ದಗಳು ಕೇಳ್ತಾವೆ ನಮಗೆ ಕೆಲವು ಸಲ ಅಂತ ಹೇಳಿ ಅಂತ. ಹಾಗಾಗಿ ಆ ಕ್ಷೇತ್ರಕ್ಕೆ ಆ ಮಹತ್ವ ಇದೆ. ನಾರಾಯಣ ದೇವರಲ್ಲಿದ್ದುಕೊಂಡು ತಾನು ಬಂದಂತಹ ಎಲ್ಲ ಭಕ್ತರ ಅನಿಷ್ಟಗಳನ್ನು ದೂರ ಮಾಡಲಿಕ್ಕಾಗಿ ಇದ್ದಾನೆ. ಕಲಿಯುಗದಲ್ಲಿ ಪ್ರಧಾನವಾದಂತಹ ದೇವರು ಯಾರು ಅಂದರೆ ಬದರಿನಾರಾಯಣ. ವೆಂಕಟೇಶ ದೇವರು, ಭೂವೈಕುಂಠ, ತಿರುಪತಿ, ಮುಕ್ತಸ್ಥಾನ, ಭೂವೈಕುಂಠ ಎಲ್ಲವೂ ಸರಿ. ಆದರೆ ಕಲಿಯುಗದಲ್ಲಿ ಪ್ರಧಾನವಾದ ನಾರದರು ಸೇವೆ ಮಾಡ್ತಾ ಇರುವ ಕಲಿಯುಗದ ಜನರನ್ನು ಉದ್ಧಾರ ಮಾಡಲಿಕ್ಕಿರುವಂತಹ ದೇವರು ಅದು ಬದರಿನಾರಾಯಣ. ಎತ್ತರ ಸ್ಥಾನದಲ್ಲಿದ್ದುಕೊಂಡು ಎಲ್ಲ ದೇವರ ಭಕ್ತರನ್ನು ತಾನು ಉದ್ಧಾರ ಮಾಡಲಿಕ್ಕಾಗಿ ನಾರಾಯಣ ದೇವರಿದ್ದಾರೆ. ಈ ನಾರಾಯಣ ದೇವರನ್ನು ಸ್ತೋತ್ರ ಮಾಡುವಾಗ ವಾದಿರಾಜ ಗುರು ಸಾರ್ವಭೌಮರು ಧ್ಯಾನ ಶ್ಲೋಕವನ್ನು ಹೇಳ್ತಾರೆ. ಕೆಲವೊಂದು ತಪ್ಪಾದ ಕಲ್ಪನೆ ಏನಿದೆ ಅಂತ ಹೇಳಿದರೆ, ಈ ಬದರಿನಾರಾಯಣ ಶಂಕರಾಚಾರ್ಯರು ಪ್ರತಿಷ್ಠೆ ಮಾಡಿಬಿಟ್ಟಿದ್ದಾರೆ ಅಂತ ಒಂದು ಎಲ್ಲ ಕಡೆಯಲ್ಲಿ ತಪ್ಪು ಕಲ್ಪನೆ ಇದೆ. ಶಂಕರಾಚಾರ್ಯರು ಅದನ್ನು ಪ್ರತಿಷ್ಠೆ ಮಾಡಿದ್ದು ಅಂತ ಹೇಳಿ. ಆದರೆ ಅಲ್ಲಿ ಪೂಜೆ ಮಾಡೋರನ್ನು ಕೇಳಿದ್ರೆ ನೀವು ಹೇಳ್ತಾರೆ, ಪೂಜೆ ಮಾಡುವವರಿಗೂ ನಾರಾಯಣ ದೇವರಿಗೂ ಶಂಕರಾಚಾರ್ಯರಿಗೂ ಯಾವುದೇ ರೀತಿ ಸಂಬಂಧ ಇಲ್ಲ. ಇದನ್ನು ತಿಳ್ಕೊಳ್ಳಿ. ಪೂಜೆ ಮಾಡುವ ನಂಬೂದರಿಗಳಿಗೂ ನಾರಾಯಣ ದೇವರಿಗೂ ಶಂಕರಾಚಾರ್ಯರಿಗೂ ಯಾವುದೇ ರೀತಿ ಸಂಬಂಧ ಇಲ್ಲ. ಪೂಜೆ ಮಾಡುವ ನಂಬೂದರಿಗಳು ಶಂಕರಾಚಾರ್ಯ ಪರಂಪರೆಯವರು ಅಲ್ಲ. ಆ ನಂಬೂದರಿಗಳದ್ದೇ ಒಂದು ಮಠ ಇದೆ ತ್ರಿಶೂರಿನಲ್ಲಿ, ಅಲ್ಲಿಯೇ ಗುರುಕುಲ ಇದೆ, ಅಲ್ಲಿಯೇ ವ್ಯಾಸಂಗ ಮಾಡುವಂತಹ ಒಬ್ಬ ಒಳ್ಳೆಯ ವ್ಯಕ್ತಿಯನ್ನು, ಬ್ರಹ್ಮಚಾರಿಯನ್ನು ಅಲ್ಲಿಗೆ ಪೂಜೆ ಕಳಿಸ್ತಾರೆ. ಅಲ್ಲಿ ಕಳಿಸಬೇಕಾದ್ರೆ ಶಂಕರ ಮಠದಿಂದ ನಿಯುಕ್ತರಾಗ್ತಾರೆ, ಅಲ್ಲಿ ಶೃಂಗೇರಿ ಮಠದಿಂದ ಅವರಿಗೆ ಮಂತ್ರಾಕ್ಷತೆ ಕೊಡ್ತಾರೆ. ಇದು ಯಾವುದು ಸಂಬಂಧ ಇಲ್ಲ, ಯಾವುದು ಸಂಬಂಧ ಇಲ್ಲ. ಹೇಳೋರು 1000 ಹೇಳ್ತಾರೆ, ತಿಳ್ಕೊಂಡಿರಿ. ನಾವು ಅಧಿಕೃತವಾಗಿ ಆ ಅರ್ಚಕರ ಹತ್ರವೇ ಮಾತಾಡಿ ಬಂದಿರೋದು. ಶಂಕರಾಚಾರ್ಯರು ಬಂದು ನಮಗೆ ಉಪದೇಶ ಮಾಡಿದ್ದಾರೆ ಅಂತ ಹೇಳ್ತಾರೆ ಅವರು, ಅದನ್ನು ಒಪ್ಕೊಳ್ತಾರೆ. ಆದರೆ ಅವರಿಗೆ ಗುರುಗಳು ಅವರಲ್ಲ, ಪರಂಪರೆಯವರು, ಶಂಕರಾಚಾರ್ಯ ಪರಂಪರೆಯವರು ಅಲ್ಲ ಅವರು ಇಲ್ಲಿ ಆಗೋದು ವೈಷ್ಣವ ತಂತ್ರದಿಂದಲೇ ಪೂಜೆ. ಪಂಚರಾತ್ರದಲ್ಲಿ ಬರುವಂತಹ ವೈಷ್ಣವ ತಂತ್ರದಿಂದಲೇ ಪೂಜೆ ಮಾಡೋದವರು. ಇವತ್ತಿಗೂ ಬೆಳಗ್ಗೆ ಅಭಿಷೇಕಕ್ಕೆ ಹೋದವರಿಗೆ ಗೊತ್ತಾಗಿರ್ತದೆ. ಮೊದಲು ದಿನಮಾಲಿ ವಿಸರ್ಜನೆ ಪೂಜೆ ಮಾಡ್ತಾರೆ, ಆಮೇಲೆ ಶಂಖ ಪೂಜೆ ಮಾಡ್ತಾರೆ, ಕಲಶ ಪೂಜೆ ಮಾಡ್ತಾರೆ, ಆಮೇಲೆ ಅಭಿಷೇಕ ಮಾಡ್ತಾರೆ, ಆಮೇಲೆ ಅಲಂಕಾರ ಮಾಡ್ತಾರೆ, ಗಂಧ ನಿತ್ಯ ಅಭಿಷೇಕ ಮಾಡ್ತಾರೆ, ದೇವರಿಗೆ ನಿತ್ಯ ಅಭಿಷೇಕ ಮಾಡ್ತಾರೆ. ಇದನ್ನೆಲ್ಲ ನೋಡುವಾಗ ನಮಗೆ ಸ್ಪಷ್ಟ ಆಗ್ತದೆ, ಅದು ವೈಷ್ಣವ ತಂತ್ರದಿಂದ ಪೂಜೆ ಆಗೋದು, ಶೈವ ತಂತ್ರದಿಂದ ಪೂಜೆ ಆಗುವಂಥದ್ದಲ್ಲ. ಮತ್ತು ವಾತುಲ ಆಗಮದಿಂದ ಆಗುವಂಥ ಪೂಜೆ ಅಲ್ಲ. ಹಾಗಾಗಿ ಇಲ್ಲಿ ಶಂಕರಾಚಾರ್ಯ ಪ್ರತಿಷ್ಠೆ ಮಾಡಿದ್ದಲ್ಲ. ಇಲ್ಲ, ಅದು ಮುಂಚೆ ಇತ್ತು, ಅದು ಕೆಳಗೆ ಬಿದ್ದಿತ್ತು, ಮೇಲೆ ತಂದಿಟ್ಟರು ಶಂಕರಾಚಾರ್ಯರು ಅಂತ ಒಂದು ಕಥೆ ಇದೆ. ಇಲ್ಲ, ಶಂಕರಾಚಾರ್ಯರ ಶಂಕರ ವಿಜಯದಲ್ಲೇ ಒಂದು ಮಾತಿದೆ. ನನಗೆ ಇಲ್ಲಿ ಬದರಿ ಬಂದಿರ್ತಾರವರು, ತುಂಬ ಚಳಿ ಆಗ್ತಾ ಇದೆ, ಸ್ನಾನ ಮಾಡಲಿಕ್ಕಾಗಲ್ಲ. ನಾವೆಲ್ಲ ಹೇಗೆ ಹೇಳ್ತೀವೋ ಹಾಗೆ ಶಂಕರಾಚಾರ್ಯ ಹೇಳ್ತಾರೆ, ನನಗೆ ಇಲ್ಲಿ ಸ್ನಾನ ಮಾಡಲಿಕ್ಕಾಗಲ್ಲ, ನೀರು ಮುಟ್ಲಿಕ್ಕಾಗಲ್ಲ, ಇಲ್ಲಿ ಬಿಸಿನೀರಿನ ವ್ಯವಸ್ಥೆ ಮಾಡಿಕೊಡು ಅಂತ. ಅದಕ್ಕೆ ಬಿಸಿನೀರು ಕೊಂಡ ಮಾಡಿಕೊಟ್ಟ ನಾರಾಯಣ ಅಂತ ಒಂದು ಶಂಕರ ವಿಜಯ ಹೇಳ್ತದೆ ಕಥೆಯನ್ನು. ಆದರೆ ಇನ್ನೊಂದು ಶಂಕರ ವಿಜಯ ಅದನ್ನು ಖಂಡನೆ ಮಾಡ್ತದೆ. ಯಾಕೆ ಅಂತ ಹೇಳಿದರೆ ಬದರಿಗೆ ಬಂದ ವಿಷಯವೇ ಇಲ್ಲ ಅದರಲ್ಲಿ. ಅಂದರೆ ನಮ್ಮ ಮಧ್ವವಿಜಯದ ಹಾಗೆ ಒಂದೇ ಮಧ್ವವಿಜಯ ಇರೋದಲ್ಲ ಅವರಲ್ಲಿ ಅನೇಕ ಶಂಕರ ವಿಜಯ ಇರೋದ್ರಿಂದ ಒಂದೊಂದು ಕಥೆಯನ್ನು ಹೇಳುತ್ತದೆ. ಆದರೆ ಮಹಾಭಾರತದ ಪುಟಗಳನ್ನು ತೆಗೆದರೆ, ಮಹಾಭಾರತದ ಈ ಹಿನ್ನೆಲೆಯಲ್ಲಿ ನೋಡಿದರೆ, ಅರ್ಜುನರು ಇಲ್ಲಿ ಬಂದಾಗ, ಅವರು ಸಂಚಾರ ಕ್ರಮೇಣ ಬಂದಾಗ ಉಷ್ಣೋದಕದಲ್ಲಿ ಸ್ನಾನ ಮಾಡಿದರು ಅಂತ ಇದೆ. ಹಾಗಾಗಿ ಇದು ಮಹಾಭಾರತ ಕಾಲದಿಂದಲೂ ಉಷ್ಣೋದಕ ಇದೆ, ಶಂಕರಾಚಾರ್ಯ ಬಂದಾಗ ಸೃಷ್ಟಿಯಾದದ್ದಲ್ಲ. ಹಾಗಾಗಿ ಇದೆಲ್ಲವನ್ನು ಹೇಳಿದಲ್ಲ, ಮಾಡದೇ ಇದ್ದವನಿಗೆ ಎಲ್ಲವನ್ನು ತೊಗೊಂಡೋಗಿ ಅವನಿಗೆ ಕಟ್ಟೋದು ಅಂತ ಹೇಳಿ ಹಾಗೆ ಮಾಡಿರುವಂಥ ವ್ಯವಸ್ಥೆ. ಇಲ್ಲಿ ಶಂಕರಾಚಾರ್ಯ ದೂರೋದಂತಲ್ಲ, ಮಾಡಿದ ಸಾಧನೆಯನ್ನು ಮಾಡಿದಿರಲಿ, ಒಪ್ಕೊಳ್ಳೋಣ. ಮಾಡದೇ ಇರೋದನ್ನು ಇನ್ನೊಬ್ಬರ ತಲೆ ಕಟ್ಟಿ ನಾವು ಹೆಸರು ತಗೊಳ್ಳೋದು ಅಲ್ವಾ? ಪ್ರಯಾಗ ಬಂದವರು ನೀವೆಲ್ಲ, ಅಲ್ಲೆಲ್ಲೋ ಇದ್ದವರು ನಾವು ಪ್ರಯಾಗ ಸ್ನಾನ ಮಾಡಿ ಬಂದಿದ್ರೆ ತಪ್ಪಾಗ್ತದೆ. ಮಾಡಿದವರನ್ನು ನಾವು ಕ್ರೆಡಿಟ್ ತೊಗೊಂಡ್ರೆ ತಮಗೆ ಯಾರಿಗೂ ಬೇಸರ ಇಲ್ಲ. ಹಾಗಾಗಿ ಆ ನಾರಾಯಣ ದೇವರನ್ನು ನಮ್ಮ ಹಿರಿಯರು ಅದನ್ನು ಚಿಂತನೆ ಮಾಡ್ತಾ ಬಂದಿದ್ದಾರೆ. ಹಾಗಾಗಿ ಕೆಲವರ ಅಭಿಪ್ರಾಯ ಇದೆ, ಶಂಕರಾಚಾರ್ಯ ಪ್ರತಿಷ್ಠೆ ಮಾಡಿದ್ದು ನಾವು ನಮಸ್ಕಾರ ಮಾಡಬೇಕು ಬೇಡವಾ ಅಂತ ಹೇಳಿ. ಸಂಬಂಧ ಇಲ್ಲ. ಶಂಕರಾಚಾರ್ಯ ಪ್ರತಿಷ್ಠೆ ಮಾಡಿದ್ದಲ್ಲ, ಸ್ವಯಂ ವ್ಯಕ್ತವಾದ ಮೂರ್ತಿ. ಕಾಲಾಂತರದಲ್ಲಿ ಸ್ಥಳ ವ್ಯತ್ಯಾಸ ಆಗಿರ್ಬೋದು, ಆ ಜೀರ್ಣೋದ್ಧಾರಾದಿಗಳಾಗಿರ್ಬೋದು, ಆದರೆ ಆ ಮೂರ್ತಿಗೆ ಇರುವಂತಹ ಸಾಮರ್ಥ್ಯ, ಮಹತ್ವ ಕಡಿಮೆ ಆಗಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ವಾದಿರಾಜರು ವರ್ಣನೆ ಮಾಡುವಾಗ ಆ ಮೂರ್ತಿಯ ಲಕ್ಷಣವನ್ನು ವರ್ಣನೆ ಮಾಡ್ತಾರೆ, ಇವತ್ತಿಗೆ ಅದೇ ಲಕ್ಷಣದಲ್ಲೇ ಇದೆ. ಹಾಗಾಗಿ ಹಸ್ತದ್ವಂದ್ವಗ ಚಕ್ರಶಂಖ ರುಚಿರಂ ವೃತ್ತೋರು ಮಧ್ಯಸ್ಫುರತ್ ರಕ್ತೋಕ್ತಾನ ಕರಾರವಿಂದ ಯುಗಲಂ ಪದ್ಮಾಸನಸ್ಥಂ ಪ್ರಭುಂ ವಿಶ್ವಂ ನಾರದ ಮುಖ್ಯ ಯೋಗಿ ನಿಕರೈ ಸಂಸೇವ್ಯ ಮಾನಂ ಸುಧಾ ವೀಕ್ಷಾ ಕ್ಷಾಲಿತ ಭಕ್ತ ಕಿಲ್ಬಿಷ ವಿಷಂ ನಾರಾಯಣಂ ಚಿಂತೆಯೇ ಅಂತ ಹೇಳಿ ನಾರಾಯಣನನ್ನು ಹೀಗೆ ಧ್ಯಾನ ಮಾಡಿ ಅಂತ ಹೇಳ್ತಾರೆ. ನಾನು ಮಾಡ್ತೇನೆ, ನನ್ನನ್ನು ಅನುಸರಿಸಿ ಬರುವವರು ಹೀಗೆ ಧ್ಯಾನ ಮಾಡಿ. ಹೇಗೆ? ಚಕ್ರಶಂಖಗಳನ್ನು ಎತ್ತಿದ 2 ಕೈಗಳಲ್ಲಿ ಚಕ್ರಶಂಖಗಳನ್ನು ಧಾರಣೆ ಮಾಡಿದ್ದಾನೆ.
ಇನ್ನು 2 ಕೆಳಗಿನ ಕೈಗಳಲ್ಲಿ ಜಪಮುದ್ರೆಯಲ್ಲಿ ಧ್ಯಾನ ಮುದ್ರೆಯಲ್ಲಿ ಕೂತಿದ್ದಾನೆ. ಇನ್ನು ಪದ್ಮಾಸನ, ಪದ್ಮದ ಮೇಲೆ ಮಧ್ಯದಲ್ಲಿ ಕೂತಿದ್ದಾನೆ. ಇನ್ನು ವಿಶ್ವಕ್ಸೇನ, ನಾರದ ಇವರೇ ಮೊದಲಾದಂತಹ ತನ್ನ ಅನುಸರಿಸುವ ಅನುಚರರಿಂದ ಭಗವಂತಲ್ಲಿ ಕೂತಿದ್ದಾನೆ ಅಂತ. ಅಲ್ಲಿ ಕೆಲವು ಮಧ್ಯದಲ್ಲಿ ಬಹುಶಃ ಸೇರಿದ್ದು ಅಂತ ಕಾಣುತ್ತದೆ. ಅಲ್ಲಿ ಒಂದೇ ಪೀಠದಲ್ಲಿಯೇ ಅವರು ವಿಶ್ವಕ್ಸೇನನನ್ನು, ನಾರದರನ್ನು, ಗರುಡನನ್ನು, ಕುಬೇರನನ್ನು ಇವರನ್ನೆಲ್ಲ ಪೂಜೆ ಮಾಡ್ತಾರೆ. ಗಣಪತಿ ಎಲ್ಲ ಮಾಡ್ತಾರೆ, ಲಕ್ಷ್ಮೀದೇವಿ ಇಂತೆಲ್ಲ ಪೂಜೆ ಮಾಡ್ತಾರೆ. ಆದರೆ ವೈಷ್ಣವ ತಂತ್ರದಲ್ಲಿ ಇದೆ, ಅಲ್ಲಿದೆ ಈಗ. ಆದರೆ ಪ್ರಧಾನವಾಗಿ ಪ್ರತಿಷ್ಠೆ ಆಗಿರೋ ದೇವರು ಒಂದೇ ನಾರಾಯಣ ಮಾತ್ರ. ಉಳಿದದ್ದೆಲ್ಲವೂ ಕೂಡ ಬೆಳ್ಳಿ ವಿಗ್ರಹ, ಕಂಚಿನ ವಿಗ್ರಹ ಇರೋದು. ಹಾಗಾಗಿ ಆ ಎಲ್ಲ ಅದು ದೇವರ ಅನುಸರರಾಗಿ ಅವರ ಪರಿವಾರದವರಾಗಿರೋದೇ ಹೊರತು ಪ್ರಧಾನವಾಗಿರುವವರು ಯಾರೂ ಅಲ್ಲ. ಉದ್ಧವರು ಇಲ್ಲಿ ಬರ್ತಾರೆ. ಉದ್ಧವರು ಕೃಷ್ಣದೇವರ ಹತ್ತಿರ ಪ್ರಭಾಸ ಕ್ಷೇತ್ರದಲ್ಲಿ ಉಪದೇಶವನ್ನು ಪಡೆದ ಮೇಲೆ ನೀನು ಮುಂದೆ ಮಾಡಬೇಕಾದ ಕೆಲಸ ಏನು ಅಂದರೆ, ದಾರಿಯಲ್ಲಿ ಹೋಗ್ತಾ ವಿದುರರು ಭೇಟಿಯಾಗ್ತಾರೆ. ಭೇಟಿ ಮಾಡಿ ಸಂಕ್ಷಿಪ್ತವಾಗಿ ನನ್ನ ವಿಷಯವನ್ನು ವರ್ಣನೆ ಮಾಡಿ ನೀನು ಬದರಿಗೆ ಹೋಗಬೇಕು. ಅಲ್ಲಿ ನೀನು ನಿಂತುಕೊಂಡು ಬರುವಂಥ ಎಲ್ಲ ಭಕ್ತರಿಗೆ ಉಪದೇಶ ಮಾಡಬೇಕು. ನಿತ್ಯದಲ್ಲಿ ಅಲಗನಂದ ಸ್ನಾನ ಮಾಡಬೇಕು, ನಾರಾಯಣ ದೇವರ ದರ್ಶನ ಮಾಡಬೇಕು ಅಂತ ದೇವರು ಹೇಳ್ತಾರೆ. ಇದನ್ನೇ ಕೃಷ್ಣದೇವರು ಉದ್ಧವರಿಗೇನು ಉಪದೇಶ ಮಾಡಿದ ಭಾಗವತದಲ್ಲಿ ಆಚಾರ್ಯರದನ್ನು ನಡೆಸಿದರು. ತಾವು ಕೃಷ್ಣನ ಮಾತು ನಡೆಸಬೇಕು ಅಂತ ಆಚಾರ್ಯ ಅನಿವಾರ್ಯತೆ ಇರಲಿಲ್ಲ. ಯಾರು ಆಚಾರ್ಯರು ನಿತ್ಯದಲ್ಲಿ ಮಾಡ್ತಾರೆ. ನಹಿ ಹರಿಂ ಸತತಂ ನನ ಮತ್ಯಸೌ ನಚನ ಪಶ್ಯತಿ ನಾಪಿನ ಬಂದತೆ. ನಿತ್ಯ ಒಂದೊಂದು ಕ್ಷಣದಲ್ಲಿಯೂ ಕೂಡ ಆಚಾರ್ಯರು ದೇವರು ನೋಡ್ತಾ ಇರ್ತಾರೆ. ಹಾಗಾಗಿ ಇವರು ಪ್ರತ್ಯೇಕ ಮಾಡಬೇಕು ಅಂತಿಲ್ಲ. ಆದರೆ ಆಚಾರ್ಯರು ನೇದೃಶಂ ಸ್ಥಳಮಲಂ ಶಮಲಗ್ನಂ ನಾಸ್ಯ ತೀರ್ಥ ಸಲಿಲಸ್ಯ ಸಮಂವಾಹ ನಾಸ್ತಿ ವಿಷ್ಣು ಸದೃಶಂ ನನು ದೈವಂ ನಾಸ್ಮದುಕ್ತಿ ಸದೃಶಂ ಹಿತರೂಪಂ ಅಂತ ಹೇಳಿ, ಈ ಕ್ಷೇತ್ರಕ್ಕೆ ಸಮಾನವಾದ ಕ್ಷೇತ್ರ ಇನ್ನೊಂದು ಇಲ್ಲ, ಈ ದೇವರಿಗೆ ಸಮಾನವಾದ ಇನ್ನೊಂದು ದೇವರು ಇನ್ನೊಬ್ಬ ಇಲ್ಲ, ಈ ನೀರಿಗೆ ಸಮವಾದಂತಹ ಪವಿತ್ರವನ್ನು, ನಮ್ಮ ನೀರಿನ ಪಾಪವನ್ನು ಪರಿಹಾರ ಮಾಡುವ ನೀರು ಒಂದೊಂದು ಇಲ್ಲ, ನಾನು ಹೇಳುವ ಮಾತಿಗೆ ಹಿರಿದಾದ ಮಾತು ಇನ್ನೊಂದು ಇಲ್ಲ ಅಂತ ಆಚಾರ್ಯ ನಿರ್ಣಯವನ್ನು ಕೊಟ್ಟು. ಇದು ಯಾವ ಸ್ಫೂರ್ತಿ ಅಂತ ಹೇಳಿದರೆ ಉದ್ಧವರಿಗೆ ಕೃಷ್ಣದೇವರು ಕೊಟ್ಟ ಸ್ಫೂರ್ತಿ ಅದು. ನೆಲಕನಂದಕ್ಕೆ ಹೋಗು, ನಿತ್ಯ ಸ್ನಾನ ಮಾಡು. ಹೇಳುವಾಗ ದೇವರೊಂದು ಮಾತು ಹೇಳ್ತಾನೆ, ನಾನು ಕೊಟ್ಟ ತತ್ವೋಪದೇಶ ಮಾಡು ಅಂತ. ಇದು ಆಚಾರ್ಯರು ಕೊಟ್ಟಿದ್ದು. ಹಾಗಾಗಿ ನೇದಶಂ ಸ್ಥಳ ಮಲಂ ಶಮಲಗ್ನಂ ಅಂತ ಹೇಳಿದರೆ ಬದರಿಗೆ ಸಮಾನವಾದ ಕ್ಷೇತ್ರ ಇನ್ನೊಂದು ಇಲ್ಲ ಅನ್ನೋದು ಹೇಗೆ ಅರ್ಥವೋ, ನಮ್ಮ ಈ ದೇಹ ಇದೆಯಲ್ಲ ಇದೊಂದು ಕ್ಷೇತ್ರ. ಇದಂ ಶರೀರಂ ಕೌಂತೆಯ ಕ್ಷೇತ್ರಮಿತ್ಯಭಿಧೀಯತೆ ಅಂತ. ಈ ಕ್ಷೇತ್ರಕ್ಕೆ ಸಮಾನವಾದ ಪಾಪ ತೊಳೆಯುವ ಕ್ಷೇತ್ರ ಇನ್ನೊಂದು ಇಲ್ಲ. ನೀವು ನೋಡಿ, ಮನುಷ್ಯ ಆಗಿ ಹುಟ್ಟೋದು ಬಿಟ್ಟು ಬೇರೆ ಯಾವ ಪ್ರಾಣಿಯಾಗಿ ಹುಟ್ಟಿದರೂ ಕೂಡ ಪಾಪ ಪರಿಹಾರ ಮಾಡಿಕೊಳ್ಳಿಕ್ಕೆ ಬರೋದಿಲ್ಲ. ಯಾಕೆಂದರೆ ಪಾಪ ಪರಿಹಾರ ಮಾಡೋದು ಹೇಗೆ? ಪಾಪ ಪರಿಹಾರ ಆಗೋದು ಎಲ್ಲಿಗೆ? ಮನಸ್ಸಿಗೆ. ಮನಸ್ಸು ಅದು ವಿವೇಕ ಇರೋದು ಅಲ್ಲಿ ಮನುಷ್ಯನಿಗೆ ಮಾತ್ರ. ಹಾಗಾಗಿ ಮನುಷ್ಯನೇ ಬ್ರಾಹ್ಮಣರು ಅಂತಲ್ಲ, ಮನುಷ್ಯನಾಗಿ ಹುಟ್ಟಿದರೆ ಪಾಪ ಕಳ್ಕೊಳ್ಳಿಕ್ಕೆ ಅವಕಾಶ ಇದೆ. ಹಾಗಾಗಿ ಕ್ಷೇತ್ರ ಅಂತ ಹೇಳಿದರೆ ಇದು ಮನುಷ್ಯ ಕ್ಷೇತ್ರ. ಈ ಮನುಷ್ಯನ ಶರೀರದಲ್ಲಿ ಪಾಪವನ್ನು ಪರಿಹಾರ ಮಾಡಿಕೊಳ್ಳಲಿಕ್ಕೆ ಸಾಧ್ಯ ಇದೆ. ಹಾಗಾಗಿ ಅವಕಾಶ ಸಿಕ್ಕಾಗ ಕಳೆದುಕೊಳ್ಬೇಡಿ ಅಂತ ಆಚಾರ್ಯ ಹೇಳಿದ್ರು. ನೇದಶಂ ಸ್ಥಳಮಲಂ ಶಮಲಗ್ನಂ. ಆಚಾರ್ಯರು ಬದರಿಯಾಗಿ ಹೇಳಿದ್ರು ಅಂತ ತಿಳ್ಕೊಳ್ಬಾರ್ದು. ನಾವಿದ್ದ ಶರೀರ, ನಾವಿದ್ದ ಕ್ಷೇತ್ರವೂ ಅದಕ್ಕೆ ಅರ್ಥ. ಮತ್ತೇನು ಮಾಡಬೇಕು? ಆಚಾರ್ಯರು ಹೇಳಿದ ಮಾತುಗಳನ್ನು ನಾವು ನಡೆಸಬೇಕು. ನಾಸ್ಮದುಕ್ತಿ ಸದೃಶಂ ಹಿತರೂಪಂ ಅಂತ ಹೇಳಿ, ಹಾಗಾಗಿ ಸರ್ವಮೂಲಾದಿ ಪಾರಾಯಣಗಳನ್ನು, ಅದರ ಅನುಸಂಧಾನವನ್ನು ಮಾಡಬೇಕು. ಇದು ಆಚಾರ್ಯರು ಕೊಟ್ಟ ಸಂದೇಶ. ಹಾಗಾಗಿ ನಾವು ಈ ಯಾತ್ರೆಯನ್ನು ಮಾಡಿದ್ದರ ಫಲ ಏನಾಗಬೇಕು ಅಂದರೆ, ಇದನ್ನು ಭಾಗವತರೇ ಹೇಳ್ತದೆ. ನಹ್ಯಮ್ಮಯಾನಿ ತೀರ್ಥಾನಿ ನ ದೇವಾಹ ಮೃಚ್ಛಿಲಾಮಯ ತೇ ಪುನಂ ತಿರುಕಾಲೇನ ದರ್ಶನಾದೇವ ಸಾಧವ ಅಂತ. ನಾವು ಮಾಡಿದ ತೀರ್ಥಕ್ಷೇತ್ರ ಯಾತ್ರೆ, ಇದರ ಪುಣ್ಯ ನಮ್ಮ ಶಾಸ್ತ್ರ ಪಾಠ ಪ್ರವಚನಕ್ಕೆ ಅನುಕೂಲ ಆಗಬೇಕೇ ಹೊರತು ಬರೀ ಕ್ಷೇತ್ರ ಯಾತ್ರೆ ಮಾಡಿ ಬಂದದ್ದು ಅಂತ ಹೇಳಿ ನಾವು ಕ್ರೆಡಿಟ್ ತೊಗೊಂಡ್ರೆ ಪ್ರಯೋಜನ ಇಲ್ಲ. ಅದು ಭಾಳ ತುಂಬ ಕ್ಷೀಣಕ ಹತ್ಯೆ ಆಗಿದೆ. ಅದು ಬಟ್ಟೆ ಆಗಬೇಕು ಅಂತ ಆದರೆ ಅದು ಜ್ಞಾನಕ್ಕೆ ಹೊಂದಾಣಿಕೆ ಆದರೆ ಮಾತ್ರ. ನಾವು ಈ ತೀರ್ಥಕ್ಷೇತ್ರ ಯಾತ್ರೆ ಎಲ್ಲ ಅದು ಜ್ಞಾನಕ್ಕೆ ಸಹಕಾರಿಯಾದಾಗ ಅದು ಪೂರ್ಣವಾದಂತಹ ಫಲವನ್ನು ಪಡೀಲಿಕ್ಕೆ ಸಾಧ್ಯ ಅಂತ ನಮ್ಮ ಹಿರಿಯರು ಕೊಟ್ಟಂತಹ ಸಂದೇಶ. ಈ ಪ್ರಕಾರ ನಾವು ನಿರ್ವಿಘ್ನವಾಗಿ ಯಾವ ಅಡಚಣೆಗಳಿಲ್ಲದೆ ದೇವರ ಅನುಗ್ರಹದಿಂದ, ಆಚಾರ್ಯರ ಅನುಗ್ರಹದಿಂದ, ಎಲ್ಲ ತತ್ವಾಭಿಮಾನಿಗಳ ಅನುಗ್ರಹದಿಂದ, ವಿಶೇಷವಾಗಿ ನಮ್ಮ ಗುರುಗಳಾದ ಕಾಣೀರು ಶ್ರೀಪಾದರು, ಅದೇ ರೀತಿಯಾಗಿ ಕುಲಗುರುಗಳಾದ ಸತ್ಯಾತ್ಮತೀರ್ಥ ಶ್ರೀಪಾದರು ಮತ್ತು ಅನೇಕ ನಮ್ಮ ಹಿರಿಯರು, ಹಿಂದಿನ ಅನೇಕ ಹಿರಿಯರು, ಇವರೆಲ್ಲರ ಪುಣ್ಯದಿಂದ ನಿಮ್ಮೆಲ್ಲರ ಸಂಕಲ್ಪ ಮಾಡಿದ್ರು ನೀವು ಇದ್ದೀರಿ. ನಿಮಗೂ ನಿಮ್ಮ ಕುಲಗುರುಗಳ, ನಿಮ್ಮ ಹಿರಿಯರ ಅನುಗ್ರಹದಿಂದ ಇದು ನಡೆದಿದೆ. ಯಾಕೆಂದರೆ ನಿಮ್ಮ ಗುಂಪಲ್ಲೇ ಬರಬೇಕಾದ ಇಬ್ಬರು ಬರಲಿಕ್ಕಾಗಲಿಲ್ಲ ಪಾಪ, ಏನೋ ಅನಾನುಕೂಲದಿಂದ. ಹೀಗೆ ಪ್ರತಿಯೊಂದು ಯಾತ್ರೆಯಲ್ಲೂ ಆಗ್ತದೆ. ಸಂಕಲ್ಪ ಮಾಡ್ತಾರೆ ಬರಲಿಕ್ಕೆ, ಹೋದ ಸಲ ಇಬ್ಬರು ಪಾಪ ಎಲ್ಲ ದುಡ್ಡು ಕೊಟ್ಟು ಟಿಕೆಟು ಆಗಿ ಎಲ್ಲವೂ ಆಗಿ ಬರಲಿಕ್ಕಾಗಲಿಲ್ಲ. ಹೀಗೆಲ್ಲ ಕೆಲವು ಸಮಸ್ಯೆಗಳು ದೇವರು. ಯಾಕೆ ಅಂದರೆ ಕೆಲವೊಂದು ದೇವರು ಯಾರಿಗೆ ಎಷ್ಟು ಯಾವಾಗ ಕೊಡಬೇಕು ಅಷ್ಟೇ ಕೊಡ್ತಾರೆ. ನಮ್ಮ ಲೆಕ್ಕಾಚಾರ ತಪ್ಪಾಗಿಬಿಡ್ತದೆ. ಆದರೆ
ದೇವ್ರ ಲೆಕ್ಕಾಚಾರ ಯಾವತ್ತೂ ತಪ್ಪಾಗೋದಿಲ್ಲ. ಯಾರಿಗೆ ಎಷ್ಟು ಕೊಡಬೇಕು ಅಷ್ಟು ಕೊಟ್ಟೇ ಕೊಡ್ತಾನೆ. ಅಲ್ಲ, ನಮ್ಮ ಲೆಕ್ಕಾಚಾರದಲ್ಲಿ ಬದಲಿಯಲ್ಲಿ ರಾತ್ರಿ ಎಲ್ಲ ಮಳೆ ಇರಬೇಕಾಗಿತ್ತು, ಸಂಜೆಗೆ 7 ಗಂಟೆ ಮೇಲೆ ಮಳೆ ಇರಲಿಲ್ಲ. ಯಾಕೆ? ದೇವ್ರ ಲೆಕ್ಕಾಚಾರ ಬೇರೆ ಇದೆ. ಹರಿದ್ವಾರದಲ್ಲಿ ಇದ್ದೀನಿ ಮಳೆನೇ ಇಲ್ಲ, ದೇವ್ರ ಲೆಕ್ಕಾಚಾರ ಇದೆ, ಮಳೆ ಬಂತು ನಿನ್ನೆ ರಾತ್ರಿ. ಹಾಗಾಗಿ ದೇವರ ಸ್ವಾಮಿತ್ವ ಇದು ಸ್ಪಷ್ಟ, ಪ್ರತಿ ಹೆಜ್ಜೆ ಹೆಜ್ಜೆ ಗೊತ್ತಾಗ್ತದೆ. ಕ್ಷೇತ್ರಗಳಿಗೆ ಬಂದಾಗ ಅದು ಬಹಳ ಅನಿವಾರ್ಯ ಇದೆ. ಯಾಕಂದ್ರೆ ನಾವು ನಮ್ಮ ಅಸ್ವತಂತ್ರರಾಗಿರ್ತೇವೆ. ನೀವು ಮಾತ್ರ ಅಲ್ಲ, ನಾವು ಕೂಡ ಎಲ್ಲರೂ ಅಸ್ವತಂತ್ರರೇ. ಅದು ಅನುಭವ ಬರೋದು ಯಾತ್ರೆಗಳಿಗೆ ಬಂದಾಗ ಮಾತ್ರ. ಎಲ್ಲ ಅಂದುಕೊಂಡಿದ್ದೇ ಒಂದು, ಆಗೋದೇ ಒಂದು. ಇದು ದೇವರಿದ್ದಾನೆ ಅಂತ ತೋರಿಸುವುದು ಈ ಯಾತ್ರೆಯ ಒಂದು ದೊಡ್ಡ ಹಿನ್ನೆಲೆ ಇರುವಂತಹ ಒಂದು ವಿಷಯ ಅಂತ ಭಾವಿಸ್ತಾ ಬಂದಂಥ ಅಲಕನಂದ ಸ್ನಾನ ಅಂತೂ ಅದು 100% ದೇವರ ಇಚ್ಛೆನೇ ಆಗ್ತದೆ. ಹೌದು. ಹಾಗಾಗಿ ದೇವರ ಆ ಅನುಗ್ರಹವೇ ನಮಗೆ ಪೂರ್ಣ ಪ್ರಧಾನ ಕಾರಣ ಅಂತ ಹೇಳ್ತಾ ಬಂದಂತಹ ಯಾತ್ರೆಯ ಕಿಂಚಿತ್ ಫಲ. ಯಾಕೆಂದರೆ ನಾವು ಎಷ್ಟೇ ಮಾಡಿದರೂ ಕೂಡ ಅದು ದೊಡ್ಡದು ಬಂದಿದೆ ನಾವು ತಿಳ್ಕೊಂಡಿರ್ತೇವೆ, ದೊಡ್ಡದು ಬಂದಿಲ್ಲ. ಯಾಕೆಂದರೆ ನಮ್ಮ ಶ್ರಮ ತುಂಬ ಚಿಕ್ಕದಿದೆ. ಹಿಂದಿನವರು ಮಾಡಿದ ಶ್ರಮದ ಮುಂದೆ ನಾವು ಭಾಳ ಚಿಕ್ಕದಿದೆ ಶ್ರಮ ನಮ್ಮದು. ಗಾಡಿ ಇಟ್ಕೊಂಡು ಅಲ್ಲಿ ತನಕ ಹೋಗಿ ಇಳಿದ್ದೇವೆ. ಮುಂದಿನೆಲ್ಲ ನಡ್ಕೊಂಡು ಹೋಗ್ತಿದ್ರು, ನಾವು ಕೈಯಲ್ಲಿ ಬಟ್ಟೆಗಳನ್ನು ಹಿಡ್ಕೊಂಡು ಹೋಗ್ತಿದ್ರು. ಈಗೆಲ್ಲ ನಾವೆಲ್ಲರೂ ಇಟ್ಕೊಂಡು ಹೋಗ್ತೇವೆ. ಹಿಂದಿನವರು ತುಂಬ ಕಷ್ಟಪಟ್ಟು ಉಪವಾಸಾದಿಗಳನ್ನು ಮಾಡಿ ಯಾತ್ರೆ ಮಾಡಿದ್ದಾರೆ. ಇವತ್ತು ನಾವು ಇಷ್ಟೆಲ್ಲ ಮಾಡಿ ದೊಡ್ಡ ಪುಣ್ಯ ಮಾಡಿದೆ ಅಂತ ತಿಳ್ಕೊಳ್ತೇವೆ. ಭಾಳ ಚಿಕ್ಕ ಪುಣ್ಯ ಬಂದಿದೆ. ಆ ಚಿಕ್ಕ ಪುಣ್ಯವನ್ನು ನಮ್ಮ ಹಿರಿಯರ ಅಂತರ್ಯಾಮಿಯಾದಂತಹ ಆ ವಾಯುದೇವರ ಮಧ್ವಾಚಾರ್ಯರ ಅಂತರ್ಯಾಮಿಯಾದಂತಹ ವೇದವ್ಯಾಸ ದೇವರಿಗೆ, ನಾರಾಯಣ ದೇವರಿಗೆ ಸಮರ್ಪಣೆಯನ್ನು ಮಾಡ್ತಾ ಈ ಯಾತ್ರೆಯ ಪ್ರಧಾನ ಉದ್ದೇಶ ಹಿಂದೆ ನಾನು ಗುಂಪಲ್ಲಿ ಹೇಳಿದ್ದೇನೆ. ನಾನು ಹೆಡ್ಡಿಗೆ ಹೇಳುವ ಹಾಗೆ ಪಾತ್ರರ ಸಂಗಡ ಯಾತ್ರೆ ಆಚರಿಸಿ ಅಂತ ಯಾಕೆ ಇದನ್ನು ಆರಂಭ ಮಾಡಿದೆ ಅಂತ ನಾನು ಪ್ರತಿ ಸಲ ಹೇಳ್ತೇನೆ. ಈ ಸಲ ಹೇಳಬೇಕು. ನಾನು ತುಂಬ ಸಲ ಯಾತ್ರೆ ಮಾಡಿದ್ದೇನೆ, ಲೆಕ್ಕ ಇಲ್ಲ, ಒಂದು 20-22 ಸಲ ಯಾತ್ರೆ ಮಾಡಿದ್ದೇನೆ. ಮಾಡುವಾಗ ನನಗೆ ಬಂದ ಒಂದು ಮಾಹಿತಿಗಳು ಆವಾಗ ಅಂದರೆ ನಮಗೆ ಶುದ್ಧ ಆಗೋದಿಲ್ಲ, ಮಡಿ ಆಗೋದಿಲ್ಲ. ಮನೆಯಲ್ಲಿ ಮಾಡ್ತಿರ್ತೀವಿ, ಮನೆಯಲ್ಲಿ ಮಾಡುವಷ್ಟು ಕೂಡ ಇಲ್ಲಿ ಬಂದಾಗ ಆಗೋದಿಲ್ಲ ಅಂತ ಹೇಳಿ. ಅದು ಸತ್ಯವೇ. ಯಾಕಂದರೆ ಹೊರಗೆ ಹೋಗಿದ ಮೇಲೆ ಅರ್ಧನೇ ಆಗೋದು ಅಂತ ಅನ್ನೋದು ಶಾಸ್ತ್ರೀಯ ನಿಯಮ ಇದೆ. ಪತಿ ಶೂದ್ರ ಪದಾಚರೇತ್ ಅಂತ ಹೇಳಿ, ಶೂದ್ರರಂತೆ ಇರಬೇಕು ಹೊರಗೆ ಹೋದಾಗ. ಯಾಕಂದರೆ ಅಲ್ಲಿ ನಾವು ತುಂಬ ಶಾಠ್ಯ ಮಾಡಬಾರ್ದು ಅಂತ. ಯಾಕಂದರೆ ಅಲ್ಲಿ ಮಾಡಿ ನಾವು ನಡಿಬೇಕಲ್ಲ, ಮನೆಯಲ್ಲಿ ನಡೆಸ್ಬೋದು. ಮತ್ತು ಅರ್ಧ ಧರ್ಮವನ್ನು ಮಾಡಬೇಕು ಅಂತ ಇದೆ. ಮನೆಯಲ್ಲಿ ತುಂಬ ಮಡಿ ಮಾಡ್ತಾಯಿದ್ರೆ ಅರ್ಧ ಮಡಿ ಮಾಡ್ಬೋದು ಹೊರಗೆ ಹೋದಲ್ಲಿ. ಹಾಗಂತ ಹೇಳಿ ತುಂಬ ಮೈಲಿಗೆಯಲ್ಲಿ ತಿನ್ನಲಿಕ್ಕೆ ಮನಸ್ಸಿರೋದಿಲ್ಲ ಎಷ್ಟೋ ಜನರಿಗೆ. ಮನೆಯಲ್ಲಿ ಪಾಪ ನಿತ್ಯ ದೇವ್ರ ನೈವೇದ್ಯ ಮಾಡಿ ವೈಶ್ವದೇವ ಮಾಡಿ ಊಟ ಮಾಡುವಂಥ ಕೆಲವರು ಇದ್ದಾರೆ, ಇಲ್ಲವೇ ಇಲ್ಲ ಅಂತಲ್ಲ. ಇದು ಹೀಗೆ ಮುಂದುವರೆದ್ರೆ ನಾಳೆ ಇದರ ಪರಿಚಯವೇ ಇಲ್ಲದಂತಹ ಪರಿಸ್ಥಿತಿಗೆ ಹೋಗ್ತದೆ ಎನ್ನುವ ಒಂದು ಕಳಕಳಿಯಿಂದ ಇದನ್ನು ಆರಂಭ ಮಾಡಬೇಕು ಅಂತ ಆರಂಭ ಮಾಡಿದ್ದು. ಗ್ಯಾಸ್ ಇಲ್ಲದೆ ಹೋಗಬೇಕು ಅಂತ. ಯಾಕಂದರೆ ಈಗಿನ ವಾತಾವರಣದಲ್ಲಿ ಅನಿವಾರ್ಯ ಇದೆ. ನಾನು ವ್ಯವಸ್ಥಾಪಕರನ್ನ ಯಾರನ್ನೂ ಆಡ್ಕೊಳ್ತಾ ಇಲ್ಲ. ನಾನೀಗ ದೊಡ್ಡ ವ್ಯವಸ್ಥೆ ಮಾಡಿದ್ದೀನಿ ಅಂತ ನನ್ನ ಹಮ್ಮು ಅಲ್ಲ, ನನ್ನ ಅಭಿಪ್ರಾಯ ಏನು ಅಂತ ಹೇಳಿ. ತುಂಬ ಜನ ಒಂದು ಹೇಳಿದ್ರು, ಆಚಾರ್ಯ ನಮಗೆ ಸರಿ ಆಗಲಿಲ್ಲ, ಏನೋ ಸಂಕೋಚ ಆಗ್ತದೆ, ಸಮಾಧಾನ ಆಗೋದಿಲ್ಲ ಅಂತ ಹೇಳಿ. ಸಾಲ್ಟ್ಗೆ ಹೋದಾಗಲೂ ಕೂಡ ಅವ್ರಿಗೆ ಅದೇ ಅಸಮಾಧಾನ. ಏನಂತ ಹೇಳಿದರೆ ಬೆಳಗ್ಗೆ ತಿಂಡಿ ಅಥವಾ ಸಂಜೆ ಫಲಾರ ತೊಗೊಳ್ಬೇಕಾದ್ರೆ ಗ್ಯಾಸ್ ಮೇಲೆ ಮಾಡಿ ಹಾಕಿಬಿಡ್ತಾರೆ. ಮನೆಯೆಲ್ಲ ಹಾಕ್ತಿಂದ ಅಭ್ಯಾಸ ಇಲ್ಲ ನಮಗೆ, ಕ್ಷೇತ್ರಕ್ಕೆ ಬಂದು ಪಾಪ ಮಾಡುವಾಗ ಆಗ್ತಾ ಇದೆ ಅಂತ ಹೇಳಿದ್ರಿಂದ ಈ ಥರದ ಮನಸ್ಥಿತಿ ಇರುವವರನ್ನು ಕರ್ಕೊಂಡು ಹೋಗಬೇಕು ಅಂತ ಆಲೋಚನೆ ಮಾಡಿ ಇದಕ್ಕೊಂದು ರೂಪರೇಷವನ್ನು ಕೊಟ್ಟು ಆರಂಭ ಮಾಡಿದ್ದು. ನನಗೆ ಯಾವ ಅನುಭವ ಇಲ್ಲ. ನಾನು ಮತ್ತೆ ಇದು ವ್ಯಾಪಾರಕ್ಕಾಗಿ ಮಾಡುವುದೂ ಅಲ್ಲ, ಅಂದರೆ ದುಡ್ಡು ಮಾಡುವ ವಿಷಯ ಹೇಳಬೇಕಲ್ಲ. ಹಾಗಾಗಿ ಇದು ದುಡ್ಡು ಮಾಡುವ ವ್ಯವಹಾರದ ದೃಷ್ಟಿಯಿಂದಲೂ ಮಾಡೋದಲ್ಲ. ಎಲ್ರಿಗೂ ಒಂದು ಅನುಕೂಲ ಆಗಲಿ, ಅದು ಕರ್ಕೊಂಡು ಹೋಗಿ ಅದನ್ನು ವ್ಯವಸ್ಥೆ ಮಾಡಬೇಕು ಅಂತೇಳಿ ಇನ್ನಷ್ಟು. ಯಾಕಂದರೆ ಒಂದೊಂದೇ ಹಂತದಲ್ಲಿ ನಾನು ವ್ಯತ್ಯಾಸ ಮಾಡ್ಕೊಳ್ತಾ ಇದ್ದೀನಿ ಅದರ ಬಗ್ಗೆ. ಅಂದರೆ ಯಾಕಂದರೆ ಮೊದಲನೇ ಸಲಕ್ಕೆ ಗೊತ್ತಾಗೋದಿಲ್ಲ, ಎರಡನೇ ಸಲ ಗೊತ್ತಾಗೋದಿಲ್ಲ, ಮೂರನೇ, ಹೀಗೆ ಒಂದು ಹಂತಕ್ಕೆ ಹೋದಾಗ ಅದರ ಅನುಭವ ಜಾಸ್ತಿ ಆಗ್ತದೆ. ಹಾಗಾಗಿ ಮೊದಲನೇ ಸಲ ಆಗುವಾಗ ಬಂದ ಯಾತ್ರಿಕರಿಗೆಲ್ಲ ಕಾಫಿ ಚಹಾ ವ್ಯವಸ್ಥೆ ಮಾಡೋದು ಅಂತ ಅವ್ರವ್ರಿಗೆ ಏನು ಕೇಳ್ತಾರೋ ಮಾಡಬೇಕು ಅಂತ ಮಾಡಿದ್ದು ಉಂಟು. ಆವಾಗ ಒಂದು ಗೊತ್ತಾಗಿದ್ದೇನೆಂದರೆ, ನಾವು ವಾಲಂಟಿಯರ್ಸಲ್ಲಿ ಕರ್ಕೊಂಡು ಹೋಗ್ತೇವೆ, ಯಾರ್ಯಾರನ್ನೂ ಕರ್ಕೊಂಡು ಹೋಗ್ಲಿಕ್ಕೆ ಆಗೋದಿಲ್ಲ. ಸ್ವಲ್ಪ ಅವರಿಗೆ, ಯಾಕಂದರೆ ನಾವು ಇಷ್ಟು ಚೆನ್ನಾಗಿ ಮಾಡ್ತೇವೆ ಅಂದಮೇಲೆ ಅವರು ಕೂಡ ಸ್ವಲ್ಪ ಗೊತ್ತಿದ್ದವ್ರು ಇರಬೇಕು ಅಂತ. ಕೊನೆ ಪಕ್ಷ 2 ಹೊತ್ತು ಸ್ನಾನ ಸಂಧ್ಯಾವಂದನೆ, ಮಧ್ವಾಚಾರ್ಯರು ನಮ್ಮ ಗುರುಗಳು ಅಂತ ಗೊತ್ತಿರಬೇಕು. ಮತ್ತು ಗೋಪಿಚಂದನ ಮುದ್ರಾಧಾರಣೆ ಮಾಡಲಿಕ್ಕೆ ಬರಬೇಕು. ಮತ್ತು ಗುರುಮಠ ಯಾವುದು ಅಂತ ಗೊತ್ತಿರಬೇಕು. ಮತ್ತು ಏಕಾದಶಿ ವ್ರತ ಅದನ್ನು ಮಾಡಬೇಕು ಅಂತ ಗೊತ್ತಿರಬೇಕು. ಇಷ್ಟು ಇದ್ದವ್ರನ್ನಾದರೂ ವಾಲಂಟಿಯರ್ಸ್ನ ಕರ್ಕೊಂಡು ಹೋಗಬೇಕು ಅನ್ನೋ ಅಭಿಪ್ರಾಯದಿಂದ ಹೊರಟೆ. ಮೊದಲಿಗೆ ಬಂದವರು ನಮ್ಮ ಶಿಷ್ಯಂದರೆ, ಅವರು ವೈದಿಕ ವೃತ್ತಿಯಲ್ಲಿ ಇದ್ದುಕೊಂಡು ಶಿಖಾ ಇತ್ಯಾದಿಗಳನ್ನು ಬಿಟ್ಟುಕೊಂಡು ಒಳ್ಳೆಯ ಪಾಠ ಪ್ರವಚನ ಮಾಡಿಕೊಂಡಿರುವಂಥ ಮಕ್ಕಳು. ಅವರು ಕೈಯಲ್ಲಿ ಕಾಫಿ ಜಗ್ಗು, ಚಹಾ ಜಗ್ಗು ಹಿಡ್ಕೊಂಡು ಕಾಫಿ ಅಂತ ಕೇಳ್ಕೊಂಡು ಹೋದರೆ ಅವ್ರು ಕುಡಿಯೋದಿಲ್ಲ ಸ್ವಂತ. ಆದರೆ ಅವರು ತೊಗೊಂಡೋಗಿ ಪಾಪ ತಪ್ಪಲ್ಲ, ಯಾಕಂದರೆ ಯಾತ್ರಿಕರು ಅವ್ರು ಸರ್ವ್ ಮಾಡಬೇಕು ಅಂತ ಹೊರಟಿದ್ದಾರೆ. ಆವಾಗ ನನಗೆ ಬೇಜಾರು ಅನ್ನಿಸ್ತು. ಆ ಜಾಗದಲ್ಲಿ ನಾನಿದ್ದರೂ ಅಥವಾ ನಾನು ಆ ಕೆಲಸ ಮಾಡಿದ್ರು ತಪ್ಪೇ ಅಲ್ವಾ? ಯಾಕಂದರೆ ಬಂದ ಯಾತ್ರಿಕರಿಗೆ ನಾವು ಉಪಚಾರ ಮಾಡ್ತಾ ಇದ್ದೇವೆ, ನಾವು ಅಂದ್ಕೊಳ್ತಾ ಇದ್ದೇವೆ, ಅದು ನಾವು ಪಾಪ ಕಟ್ಕೊಳ್ತಾ ಇದ್ದೇನೆ ಅಂತ ನನಗೆ ಫೀಲಿಂಗ್ ಆಯಿತು. ಯಾಕಂದರೆ ಒಂದು 15 ದಿವಸದ ಕಾಫಿ ಚಹಾ ಬಿಟ್ಟರೆ ಅವರಿಗೇನು ಧೋಖ ಆಗೋದಿಲ್ಲ ಅಂತ ವಿಚಾರ ಮಾಡಿ ಹಿಂದಿನ ಯಾತ್ರೆಯಲ್ಲಿ, ಹೋದ ವರ್ಷದ ಯಾತ್ರೆಯಲ್ಲಿ ತೀರ್ಮಾನ ಮಾಡಿ
ಹಾಲು ಮಾತ್ರ ನಾನು ಕೊಡೋದು, ಬೇರೆ ಯಾವುದು ಕೊಡೋದಿಲ್ಲ ಅಂತ ಹೇಳಿ. ಅಂದರೆ ಮುಂಚಿತವಾಗಿ ಮಾತಾಡಿದರೆ ಒಪ್ಕೊಳ್ತಾರೆ ಅನ್ನುವ ಭರವಸೆಯಲ್ಲಿ ನಾನು ಅದನ್ನು ಒಪ್ಕೊಂಡು ಹಿಂದಿನ ಯಾತ್ರೆ ಹಾಗೆ ಮಾಡಿದೆ. ದೇವರ ದಯದಿಂದ ಸಕ್ಸಸ್ ಆಯಿತು. ಆದರೂ ಒಬ್ಬರು ಹೇಳಿದರು, ಕಾಫಿ ಒಂದು ಕೊಟ್ಟಿದ್ರೆ ನಿಮ್ಮ ಕಿರೀಟ ಇರ್ತಿತ್ತು ಆಚಾರ್ಯ, ನಿಮ್ಮ ಯಾತ್ರೆ ಚೆನ್ನಾಗಿರ್ತಿತ್ತು ಅಂತ. ಕಿರೀಟ ನನಗೆ ಬೇಡ ಅಂತ ಹೇಳಿದೆ ಅವರಿಗೆ. ಕಿರೀಟ ಬೇಡ, ಯಾಕೆಂದರೆ ಅದೇ ವಿಷಯ ಇಷ್ಟೇ, ಈ ನಿಟ್ಟಿನಲ್ಲಿ ಯಾರಾದರೂ ಒಂದು 2 ದಿವಸ ಕಾಫಿ ಬಿಟ್ಟರು ನನಗೆ ಆ ಪುಣ್ಯ ಇದೆ ಅಂತ ನಾನು ಭಾವಿಸ್ತೇನೆ ಅಷ್ಟೇ. ಯಾಕೆಂದರೆ ನಿಷಿದ್ಧ ಪದಾರ್ಥಗಳು ಅಂತ ನಾವು ತೀರ್ಮಾನ ಮಾಡಿ ಗೊತ್ತಿದೆ ನಮಗೆ, ಅದು ಕುಡಿಬಾರ್ದು ಅಂತ ಗೊತ್ತಿದೆ, ಆದರೆ ಅನಿವಾರ್ಯ ಆಗಿದೆ ಅಂತ ಕುಡಿತಾ ಇರ್ತೀವಲ್ಲ. 2 ದಿವಸ ಕ್ಷೇತ್ರಕ್ಕೆ ಬಂದಾಗ ಬಿಟ್ಟರು ಅವ್ರಿಗೆ ಪುಣ್ಯ ಇದೆ ಅನ್ನೋ ಭಾವನೆಯಿಂದ ಹೀಗೆ ಮುಂದುವರಿಸಿದೆ. ಆಮೇಲೆ ಕೆಲವು ಹಿಂದೂ ಸಂಪ್ರದಾಯಗಳು, ಅಂದರೆ ನಮ್ಮ ಸನಾತನ ಧರ್ಮದ ಕೆಲವು ಸಂಪ್ರದಾಯಗಳಿದೆ. ಉದಾಹರಣೆಗೆ ನದಿಗಳಲ್ಲಿ ಶ್ಯಾಂಪು ಸೋಪ್ ಹಾಕಿ ಸ್ನಾನ ಮಾಡೋದು, ಬಟ್ಟೆ ಒಗೆಯೋದು, ಇದೆಲ್ಲ ಮಾಡಬಾರ್ದು. 10 ಜನ ಮಾಡ್ತಿರ್ತಾರೆ, ನಮ್ಮವರೇ ಮಾಡ್ತಾರೆ, ನಾವು ಮಾಡ್ಬೋದಲ್ವ ಅಂತ. ಅವ್ರು ಮಾಡಲಿ, ಪಾಪ ಕಟ್ಕೊಳ್ಳಿ, ನಾವು ಮಾಡಬಾರ್ದು. ಹಾಗೆ ಆ ನಿಯಮಗಳನ್ನ ಹಾಕ್ಕೊಂಡೆ. ಅದೇ ರೀತಿಯಾಗಿ ನಾವು ಕೆಲವು ಕ್ಷೇತ್ರಗಳಿಗೆ ಹೋಗುವಾಗ ನಮ್ಮದೊಂದು ಡ್ರೆಸ್ ಕೋಡ್ ಇದೆ. ಹೇಗೆ ಪೊಲೀಸರು ಅವ್ರಿಗೆ ಡ್ಯೂಟಿಗೆ ಹೋಗುವಾಗ ಡ್ರೆಸ್ ಹಾಕ್ಕೊಳ್ತಾರೆ, ಮನೆಯಲ್ಲಿರುವಾಗ ಡ್ರೆಸ್ಸಲ್ಲಿ ಇರ್ತಾರೆ, ಇರೋದಿಲ್ಲ. ಹಾಗೆ ನಮಗೂ ಕೂಡ ಕ್ಷೇತ್ರಗಳಿಗೆ ಹೋಗುವಾಗ, ಯಾತ್ರೆಗೆ ಹೋಗುವಾಗ, ದೇವಸ್ಥಾನಕ್ಕೆ ಹೋಗುವಾಗ ನಮಗೊಂದು ವೇಷ ಅಂತಿದೆ. ಆ ವೇಷವನ್ನು ಬದಲು ಮಾಡಬಾರ್ದು ಅಂತ ಕೆಲವರಿಗೆ ಆಗೋದಿಲ್ಲ. ನಾನು ಅದಕ್ಕೆ ಜರ್ನಿಯಲ್ಲಿ ಏನಾದ್ರು ಮಾಡಿ, ಬಟ್ ನಾವು ಮಠಗಳಲ್ಲಿರುವಾಗ ನಾವು ಸ್ವಲ್ಪ ಆ ರೀತಿ ನೀತಿಯಲ್ಲಿ ಧಾರ್ಮಿಕ ವಿಧಿವಿಧಾನದಲ್ಲಿ ಇರಬೇಕು ಅಂತ ಹೇಳಿ ಇದು ಕೆಲವೊಂದು ನಿಯಮ ನಾನು ಅನಿವಾರ್ಯ ಕಡ್ಡಾಯ ಮಾಡಿಕೊಂಡೆ. ಯಾಕೆಂದರೆ ಎಲ್ಲ ಯಾತ್ರಿಗಳಿಂದ ನಾನು ಯಾತ್ರಿಕ ಅಂತಂದರೆ ನನಗೆ ಇಷ್ಟ ಇಲ್ಲ. ಅವರೆಲ್ಲ ಮಾಡ್ತಾರೆ ದುಡ್ಡಿಗೆ, ನಾನು ದುಡ್ಡಿಗೆ ಮಾಡ್ತಾ ಇಲ್ಲ. ಯಾಕಂದರೆ ಮೊದಲನೇ ಯಾತ್ರೆಯಲ್ಲಿ 1 ಲಕ್ಷ ರೂಪಾಯಿ ನನ್ನ ಮೈ ಮೇಲೆ ಬಂದಿದೆ, ದುಡ್ಡು ಉಳಿಲಿಲ್ಲ ಅದರಲ್ಲಿ. ನನಗೆ ಅದು ಬೇಜಾರು ಇಲ್ಲ, ಯಾಕೆಂದರೆ ನಾನು ಮೊದಲನೇ ಅನುಭವ, ಯಾಕಂದ್ರೆ ಗೊತ್ತಿಲ್ಲ ಎಷ್ಟೆಷ್ಟು ಆಗುತ್ತೆ ಅಂತ ಹೇಳಿ ಅಂತ. 2ನೇ ಯಾತ್ರೆಯಲ್ಲಿ ಅಲ್ಲಿಗೆ ಆಯಿತು, ಅದು ಬೇಜಾರಿಲ್ಲ, ಯಾಕೆಂದರೆ ನಾನು ದುಡ್ಡುಗೋಸ್ಕರ ಮಾಡ್ತಾ ಇರೋದಲ್ಲ. ಹಾಗಾಗಿ ಮುಂಚೆ ಫೋನ್ ಮಾಡಿದಾಗ ನಿಮ್ಗೆ ಎಲ್ಲರಿಗೂ ನಾನು ವಿಷಯ ತಿಳಿಸಿದ್ದೆ. ಯಾಕೆಂದರೆ ನಾವೊಂದು ಅಂದಾಜು ಇಷ್ಟೊಂದು ಮಾಡಿದ್ದೇವೆ, ನಿಮಗೆ ಹೇಳ್ತೇವೆ, ಹೆಚ್ಚು ಕಡಿಮೆ ಇದ್ದರೆ ಮತ್ತೆ ತಿಳಿಸ್ತೇನೆ ಅಂತ ಹೇಳಿ ಅಂತ. ಯಾಕಂದರೆ ಇದು ಕಟ್ನಿಟ್ಟಾಗಿ ಇಷ್ಟು ಮಾರ್ಜಿನ್ ಇಟ್ಕೊಂಡು ಮಾಡುವಂಥ ಕೆಲಸ ಅಲ್ವೇ ಅಲ್ಲ. ನಾವೊಂದು ಸುಮ್ಮನೆ ಇಟ್ಕೊಂಡು ಮಾಡಿದ್ದು. ಹೀಗೆ ನಾವು ಮಾಡಿದಂತಹ ಯಾತ್ರೆಯಲ್ಲಿ ಲೋಪ ಖಂಡಿತ ಇದ್ದೇ ಇದೆ, ನನಗದು ಗೊತ್ತಿದೆ. ಯಾಕೆಂದರೆ ನನ್ನ ಆತ್ಮಸಾಕ್ಷಿಯೇ ಹೇಳ್ತದೆ. ಯಾಕೆಂದರೆ ಪೂರ್ಣ ಮಾಡಲಿಕ್ಕೆ ಆಗೋದಿಲ್ಲ. ನಿಮ್ಮ ಮನೆಗಳಲ್ಲಿ ನಾವು ಎಷ್ಟು ಉಪಚಾರ ಮಾಡ್ಬೋದು ಅಥವಾ ನೀವೆಷ್ಟು ಉಪಚಾರ ಮಾಡ್ಕೊಳ್ತೀರೋ ಅಷ್ಟು ಉಪಚಾರ ನಾವು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆದರೂ ನಮ್ಮ ಶಕ್ತಿ ಮೀರಿ ಅಂತ ಹೇಳಲ್ಲ, ಶಕ್ತಿಗೆ ಎಷ್ಟಿದೆ ಅಷ್ಟು ಮಾಡಿದ್ದೇವೆ, ಶಕ್ತಿಗೆ ಮೋಸ ಮಾಡಿಕೊಂಡಿಲ್ಲ. ಹಾಗಾಗಿ ದೇವರಿಗೆ ತೃಪ್ತಿಯಾಗುವಂತೆ ನಿಮ್ಮೊಳಗಿರುವ ಎಲ್ಲ ಭಗವದ್ ರೂಪಗಳಿಗೆ ಖುಷಿಯಾಗಲಿ ಎನ್ನುವ ಕಾರಣಕ್ಕಾಗಿ ಮಾಡಿದಂಥ ಈ ಯಾತ್ರೆ ದೇವರಿಗೆ ಮುಟ್ಲಿ ಅಂತ ಹೇಳಿ ಪ್ರಾರ್ಥನೆಯನ್ನು ಮಾಡ್ತಾ, ನಾನು ಇದನ್ನು ಸಾಮಾನ್ಯವಾಗಿ ಯಾತ್ರೆಯನ್ನು ಒಂದು ರಾಜಸೂಯ ಯಾಗದಂತೆ ಭಾವಿಸ್ತೇನೆ. ರಾಜಸೂಯ ಯಾಗ ಧರ್ಮರಾಜರು ಮಾಡಿದ್ದು ಅಂತ ಹೇಳಿ ಅಂತ. ಅದರಲ್ಲಿ ಪ್ರಧಾನವಾದ ಪಾತ್ರ ಭೀಮಸೇನ ದೇವರದ್ದು ಅಂತ ಹೇಳಿ ಅಂತ. ಹಾಗೆ ಯಾತ್ರೆಯಲ್ಲಿ ಪ್ರಧಾನ ಪಾತ್ರ ನಮ್ಮ ಅಡಿಗೆಯವರದ್ದು ಅಂತ ಹೇಳಿ ಅಂತ. ಯಾಕೆಂದರೆ ಅಡಿಗೆಯವರು ಸರಿಯಾದ ಸಾಥ್ ಕೊಡದೇ ಇದ್ದರೆ, ಅದನ್ನು ನೀವೇನೇ ಮಾಡಿ, ಎಷ್ಟೇ ಮಾಡಿ, ಒಂದು ಹೊಟ್ಟೆ ತುಂಬ ಊಟ ಆದರೆ ಸಮಾಧಾನ ಇರ್ತದೆ ಮನುಷ್ಯನಿಗೆ. ಹೊತ್ತಿಗೆ ಆ ಹೊಟ್ಟೆಗೆ ಬೀಳಬೇಕು, ನೀವು ಏನೇ ಮಾಡಿ ಹಾಕಿ, ಬಟ್ ಅದು ಹೊಟ್ಟೆಗೆ ಹಿತವಾಗಿ ಹಾಕುವಂಥ ಆಹಾರವೇ ಈ ಮನುಷ್ಯನ ಮುಂದೆ ಹೋಗ್ಲಿಕ್ಕೆ ಅನುಕೂಲ. ಹೇಗೆ ಗಾಡಿಗೆ ನಾವು ಪೆಟ್ರೋಲ್ ಡೀಸೆಲ್ ಹಾಕ್ತೀವೋ ಹಾಗೆ ರುಚಿಯಾದಂತಹ ಅಡುಗೆಯನ್ನು ಮಾಡಿ ಸಹಕರಿಸಿದಂತಹ ನಮ್ಮ ವಿಜಯೇಶ್ ಅವರಿಗೂ ಕೂಡ, ಅವ್ರ ಪಾಪ ಅವರಿಗೆ ಮುಂಚೆ ಹೇಳಿದ್ವಿ, ಬೇರೆ ಎಲ್ಲ ಬುಕ್ ಆಗಿತ್ತು, ನಾನೇ ಮಾಡೋ ಬರ್ತದ ಅಂತ ಹೆದರ್ಕೊಂಡಿದ್ದೆ. ಯಾಕಂದರೆ ನನಗೆ ಮಾಡ್ಕೊಂಡಾಗಿದೆ, ಯಾವ ಅಡುಗೆ ಸಿಕ್ಕಿರಲಿಲ್ಲ. ದೇವರೇ ಒಂದು ಅನುಗ್ರಹ ಮಾಡಿಕೊಟ್ಟಿದ್ದಾನೆ. ಅದೇ ರೀತಿಯಾಗಿ ಅರ್ಜುನನಂತೆ, ಧರ್ಮರಾಜನಿಗೆ ಅರ್ಜುನನಂತೆ ಇದ್ದವರು ನಮ್ಮ ಡ್ರೈವರ್ಗಳು. ಯಾಕಂದರೆ ಅವರು ಸರಿಯಾದ ಸಮಯಕ್ಕೆ ನಮ್ಮನ್ನು ಕರ್ಕೊಂಡು ಬರದೇ ಇದ್ದರೆ, ನಿಮ್ಮ ಬಸ್ಗಳ ಡ್ರೈವರ್ ಆಗ್ಬೋದು, ನಮ್ಮನ್ನು ಅಲ್ಲಿಂದ ಉಡುಪಿಯಿಂದ ಕರ್ಕೊಂಡ್ಬಂದಿರುವಂತಹ ಸುಧೀಂದ್ರ ಮತ್ತು ಭಾಸ್ಕರ ಅನ್ನೋರು. ಪಾಪ ಆ ಸುಧೀಂದ್ರ ಅನ್ನೋರು ಅವ್ರು ಮಾಡ್ತಾ ಇದ್ದನ್ನು ನೋಡಿಯೇ ನಾನು ಮಾಡಬೇಕು ಅಂತ ಹೊರಟಿದ್ದು. ಅವ್ರ ಹಿಂದೆ ಹೋಗಿನೇ ನೋಡಿದ್ದು. ಎಲ್ಲವನ್ನೂ ಮಾಡ್ತಾರೆ ಅವ್ರಿಗೆ ಬರೀ ನಮ್ಮನ್ನು ಕರ್ಕೊಂಬರ್ಲಿಕ್ಕೆ ಮಾತ್ರ ಅಲ್ಲ, ನಮಗೇನು ವ್ಯವಸ್ಥೆ ಬೇಕು ತೊಗೊಂಬರೋದು ಅಥವಾ ಇಲ್ಲಿಯ ಎಲ್ಲ ನನಗೆ ಭಾಷೆ ಬರೋದಿಲ್ಲ, ನನಗೆ ಸರಿಯಾದ ಹಿಂದಿ ಭಾಷೆ ಬರೋದಿಲ್ಲ. ಅಂಗಡಿ ಮುಂದೆ ಹೋಗಿ ನಿಲ್ಲಿಸಿದರೆ ಅದನ್ನು ಕೊಡು ಇದನ್ನು ಕೊಡು ಅಂತ ಕೇಳ್ತೀನಿ ಅಷ್ಟೇ, ಬಿಟ್ಟರೆ ಭಾಷೆ ಬರೋದಿಲ್ಲ. ಅದನ್ನೆಲ್ಲ ಅವ್ರು ವ್ಯವಸ್ಥೆ ಮಾಡ್ತಾರೆ. ಹೀಗೆ ಅದೇ ರೀತಿಯಾಗಿ ಬಡಿಸುವಂತಹ ನಮ್ಮ ವಾಲಂಟಿಯರ್ಸ್ಗಳು, ಅವರು ಬಡಿಸೋದು ಮಾತ್ರ ಅಲ್ಲ, ಈ ಯಾತ್ರೆಯಲ್ಲಿ ಏನಂತಂದರೆ ಎಲ್ಲ ಯಾತ್ರೆಯಲ್ಲಿ ಅವ್ರಿಗೆ ಶ್ರಮ ಇರ್ತದೆ. ಈ ಯಾತ್ರೆ ವಿಶೇಷ ಶ್ರಮ ಏನಂತ ಹೇಳಿದರೆ ಸ್ನಾನಕ್ಕಾಗ್ತದೆ. ಯಾಕೆಂದರೆ ಆ ಚಳಿ ನೀರಲ್ಲಿ ತಾವು ನಿಂತು ಸ್ನಾನ ಮಾಡಿಸಬೇಕು. ಹಾಗಾಗಿ ಪುಣ್ಯ ತುಂಬ ಇದೆ, ಆ ಶ್ರಮವೂ ಇದೆ. ಹಾಗೆ ನಕುಲ ಸಹದೇವರ ಪಾತ್ರ ಏನು ಅಂತ ಹೇಳಿದರೆ, ಬಂದಂತಹ ಎಲ್ಲ ಅತಿಥಿಗಳಿಗೆ ಸರಿಯಾದ ಉಪಚಾರ, ಅವರಿಗೆ ಆಗಬೇಕಾದಂತಹ ಸತ್ಕಾರಗಳನ್ನು ಮಾಡ್ತಾ ಇದ್ದರು ಅಂತ. ಹಾಗೆ ಆ ಇಬ್ಬರು ನಮ್ಮ ಸುದರ್ಶನ ಮತ್ತು ಅನಿರುದ್ಧ, ಇವರಿಬ್ಬರಲ್ಲಿ ಗಮನಿಸಬೇಕಾದ ಅಂಶ ಏನು ಅಂತ ಹೇಳಿದರೆ, ಅವರೇನು ವೈದಿಕ ಮನಸ್ಸಿನಿಂದ ಬಂದವರಲ್ಲ, ಅವರು ಸಾಮಾನ್ಯವಾದ ಲೌಕಿಕರೇ. ಅವರಿಗೆ ಪ್ರವಚನಗಳಿಂದ ಅಥವಾ ಯಾರದೋ ಉಪದೇಶಗಳಿಂದ ನಾವು ಹೀಗಿರಬೇಕು ಅಂತ ತಿಳ್ಕೊಂಡು ತಾವು ಸ್ನಾನ, ಸಂಧ್ಯಾ ವಂದನೆ, ಜಪ, ಪೂಜೆ, ಏಕಾದಶಿ, ಅನಿರುದ್ಧ ಕೂಡ ಏಕಾದಶಿ ಉಪವಾಸ ಮಾಡ್ತಾನೆ. ಅವನ ಕಟೀಲಿನಲ್ಲಿ ಹುಡುಗ ಶಿಬಿರ, ಅವನು ಉಡುಪಿ ಹುಡುಗ.
ಆ್ಯಕ್ಚುಲಿ ಉಡುಪಿ ಹುಡುಗರಿಗೆ ಈ ಏಕಾದಶಿ ಇತ್ಯಾದಿಗಳ ಬಗ್ಗೆ ಹೆಚ್ಚು ಕಾನ್ಸೆಪ್ಟ್ ಇರೋದಿಲ್ಲ. ಅವ್ರಿಗೆ ಏಕಾದಶಿ ದಿವಸ ಅನ್ನ ತಿನ್ನಬಾರ್ದು ಅಷ್ಟೇ ಗೊತ್ತಿರ್ತದೆ ಹೆಚ್ಚಿನ ಮಠದ ಸಂಪರ್ಕ ಇದ್ದವರಿಗೆ. ಇಲ್ದಿದ್ರೆ ಅನ್ನ ಅವತ್ತು ಬೇರೆ ಥರದ ಅನ್ನ ತಿನ್ಬೋದು ಅಂತ ಅವ್ರ ತಲೆಯಲ್ಲಿ, ಅಲ್ಲಿ ಕುಚುಕಲಕ್ಕಿ ಅಂತ ಒಂದು ಸಿಗ್ತದೆ. ಹಾಗಾಗಿ ಆ ಹುಡುಗರಿಗೆ ಶಿಬಿರಕ್ಕೆ ಬಂದ ಹುಡುಗ ಅವನಿಗೆ ಹೀಗೆ ನಾವು ಹೇಳಿದ್ದು ಏಕಾದಶಿ ಉಪವಾಸ ಮಾಡಬೇಕು ಅಂತ. ಮಾಡ್ತೀನಿ ಅಂತ ಉಪವಾಸ ಮಾಡಿ ನಿಮ್ಮ ಜೊತೆಗೆ ಬರ್ತೇನೆ ಅಂತ ಹೇಳಿ ಆ ಹುಡುಗನಿಗೆ ಸರಿಯಾಗಿ ಕನ್ನಡ ಬರೋದಿಲ್ಲ. ನಿಮಗೆ ನೆನಪಿರ್ಬೋದು, ಅವನಿಗೆ ಕನ್ನಡ ಅರ್ಥ ಆಗೋದಿಲ್ಲ. ಅವನು ತುಳು ಮಾತ್ರ ಮಾತಾಡ್ತಾನೆ, ಉಡುಪಿ ತುಳು ಬರೋದಿಲ್ಲ ಅವನಿಗೆ ಸರಿಯಾಗಿ. ಉಡುಪಿ ತುಳು ಮಾತಾಡಿದ್ರೆ ಅವನಿಗೆ ಒಂದೇ ಸಲಕ್ಕೆ ಅರ್ಥ ಆಗೋದಿಲ್ಲ. ಅವನಿಗೆ ಮಂಗಳೂರು ಸೈಡಲ್ಲಿ ತುಳು ಮಾತಾಡ್ತಾರೆ, ಮಂಗಳೂರು ಪುತ್ತೂರು ಸೈಡಲ್ಲಿ ಆ ಭಾಷೆಯಲ್ಲಿ ಮಾತಾಡಿದರೆ ಮಾತ್ರ ಅರ್ಥ ಆಗುತ್ತೆ. ಹಾಗೆ ನೀವು ಅವ್ನು ಮಾತಾಡಬೇಕಾದ್ರೆ ಅಥವಾ ನಿಮಗೆ ಅವನು ರೆಸ್ಪಾನ್ಸ್ ಮಾಡಬೇಕಾದ್ರೆ ಏನಾದರೂ ನಿಮಗೆ ಬೇಜಾರಾಗಿದ್ದರೆ ಅವನ ಪರವಾಗಿ ನಾನು ಕ್ಷಮೆ ಕೇಳ್ತೀನಿ. ಯಾಕಂದ್ರೆ ಅವ್ನು ಹೇಳಿದಾನೆ ಪಾಪ ನನಗೆ ಅರ್ಥ ಆಗೋದಿಲ್ಲ ಏನಂತ ಹೇಳಿ ಅಂತ. ಹಾಗೆ ಅನಿರುದ್ಧನ ಪರವಾಗಿ ನಾನು ಕ್ಷಮೆಯನ್ನು ಕೇಳ್ತಾ, ಸುದರ್ಶನ್ ಅವರು ಅಷ್ಟೇ, ಅವರು ಬಹಳ ಅವ್ರಿಗೆ ಕೆಲಸ ಇದೆ ಉಡುಪಿಯಲ್ಲಿ, ಆದರೆ ಯಾತ್ರೆ ಆಚಾರ್ಯ ನಾನು ಬರ್ತೀನಿ ನಿಮ್ಮ ಜೊತೆಗೆ ಅಂತ ಹೇಳಿ ಇಂತ ಈಗ ಸ್ವಯಂ ಸೇವಕರಾಗಿ ಬರ್ತೀನಿ ಅಂತ ಹೇಳೋದು ದೊಡ್ಡದಲ್ಲ, ಬಂದು ಮಲ್ಕೊಂಡ್ಬಿಟ್ರೆ ಮಾಡೋದು ಅಲ್ವಾ? ಹಾಗಾಗಿ ಅದರ ಪೂರ್ಣವಾದಂತಹ ಜವಾಬ್ದಾರಿ ತಗೊಂಡು ಮಾಡಿದ್ದಾರೆ. ಇನ್ನು ಧರ್ಮರಾಜರಿಗೆ ಆ ಅನಿರುದ್ಧನೂ ಅಷ್ಟೇ, ಸುದರ್ಶನ್ ಅವರು ಅಷ್ಟೇ ಶಾಸ್ತ್ರ ಪಾಠವನ್ನು ಕಳೀತಾ ಇದ್ದಾರೆ. ನನ್ನ ತಮ್ಮನ ಹತ್ರ ಇವರಿಗೆ ಪಾಠ ಆಗ್ತಾ ಇದೆ, ನಮ್ಮ ತಂದೆಯವರು ಪಾಠ ಮಾಡ್ತಾ ಇದ್ದಾರೆ. ಅನಿರುದ್ಧನಿಗೂ ಅಷ್ಟೇ ವೇದ ಪಾಠ ಆಗ್ತಾ ಇದೆ ಅವನಿಗೆ. ಹೀಗೆ ಅವರೊಂದು ಸಾಧನ ಮಾರ್ಗದಲ್ಲಿರುವಂಥ ಹುಡುಗರನ್ನೇ, ಅಂದರೆ ಅವರಿಗೂ ಒಂದು ಕ್ಷೇತ್ರದ ದರ್ಶನ ಆಗಬೇಕು ಅಂಥ ಹುಡುಗರು ಬಡಿಸಿದರೆ ನಾವು ಕೂಡ ಆರಾಮಾಗಿ ತಿನ್ಬೋದು, ಯಾವುದೇ ಬೇಜಾರಿಲ್ಲದೆ. ಇದ್ದಿದ್ರೆ ಯಾರು ಬಡಿಸಿದ್ರೋ ಏನು ಬಡಿಸಿದ್ರು ಅನ್ನುವಂಥ ಭಾವನೆಗಳು ನಾವು ಬರ್ತದೆ ಅಂತ ಹೇಳಿ ಅಂತ. ಇನ್ನು ಧರ್ಮರಾಜರಿಗೆ ಪ್ರಧಾನ ಪಾತ್ರ ಕೃಷ್ಣದೇವರಂತೆ ಇದ್ದು ಅವರ ಎಲ್ಲ ಆಗುಹೋಗುಗಳನ್ನು ನೋಡ್ತಾ ಇದ್ದವರು ಕೃಷ್ಣದೇವರು ಅಂತ ಹೇಳಿ. ಹಾಗೆ ನಮ್ಮ ತಂದೆ ತಾಯಿ ನಮಗೆ ಆ ಸಾಧನ ಶರೀರವನ್ನು ಕೊಟ್ಟು ನಾವು ಮಾಡುವಂಥ ಎಲ್ಲ ಕಾರ್ಯಗಳನ್ನು ತಾವು ಪ್ರೋತ್ಸಾಹಿಸಿ ಅವ್ರು ನಿಜವಾಗಿ ಅವರಿಗೆ ಬರಲಿಕ್ಕೆ ಆಗೋದಿಲ್ಲ. ಯಾಕಂದರೆ ಹೋದ್ಸಲ ಹೇಳಿಬಿಡ್ತಾರೆ ನಮ್ಮ ತಂದೆ, ಇನ್ಮೇಲೆ ಬದಲಿ ಕರಿಬೇಡ, ಆಗಿದೆ ಸಾಕು, 3 ಸಲ ಆಯಿತು ನಮಗೆ ಅಂತ ಹೇಳಿ ಅಂತ. ಆದರೂ ಷಟ್ಪ್ರಯಾಗ ಬರಲಿ ನಮ್ಮ ಜೊತೆಗೆ ಅಂತ ಹೇಳಿ ಅವರು ಕೂಡ ಬಂದಿದ್ದಾರೆ. ಇನ್ನು ನೀವೆಲ್ಲ ಯಾಕಂದರೆ ಧರ್ಮರಾಜರಿಗೆ ಕಪ್ಪ ಕಾಣಿಕೆ ಬಂದರೆ ಮಾತ್ರ ಅವರು ರಾಜಸೂಯಾಗ ಮಾಡಲಿಕ್ಕಾಗಿದ್ದು. ಹಾಗಾಗಿ ನೀವೆಲ್ಲರೂ ಕೂಡ ಇದರಲ್ಲಿ ಭಾಗಿಯಾಗಿ ಆ ರಾಜಸೂಯಾಗದ ಪೂರ್ಣ ಫಲ, ಅಂದರೆ ರಾಜಸೂಯಾಗದಷ್ಟು ದೊಡ್ಡ ಕಾರ್ಯ ನಾವೇನು ಮಾಡಿಲ್ಲ, ಸುಮ್ಮನೆ ಅನುಸಂಧಾನ ಮಾಡಿಕೊಂಡ್ರೆ ಅದು ಆ ದೇವರಿಗೆ ಮುಟ್ತದೆ, ಕೃಷ್ಣದೇವರಿಗೆ ಮುಟ್ತದೆ ಅಂತ ಹೇಳಿ ಭಾವಿಸ್ತಾ, ಈ ಯಾತ್ರೆಯಲ್ಲಿ ಏನಾದರೂ ಲೋಪದೋಷಗಳಾಗಿದ್ದರೆ ಅದನ್ನು ನೀವು ನಿಮ್ಮ ಅನಿಸಿಕೆ ಮೂಲಕ ನನಗೆ ಹೇಳ್ಬೋದು. ನಾನು ತಿದ್ಕೊಳ್ತೇನೆ. ಈಗ ಎಷ್ಟೋ ವಿಷಯಗಳನ್ನು ನಾನು ಮಾರ್ಪಾಟು ಮಾಡ್ಕೊಳ್ತೇನೆ. ಯಾಕಂದರೆ ಯಾತ್ರಿಕರ ಅಪೇಕ್ಷೆಗಳೇನಿರ್ತದೆ ಅದಕ್ಕೆ ನಾವೆಷ್ಟೋ ಸ್ಪಂದಿಸ್ಬೋದು. ನನ್ನ ಅಭಿಪ್ರಾಯ ಇಷ್ಟೇ, ಕೊನೆ ತನಕ ಇದೊಂದು ಪಿಕ್ನಿಕ್ ಆಗಬಾರ್ದು ಕೊನೆಗೆ ಅಂತ ಹೇಳಿ. ಬೇರೆ ಯಾತ್ರಿಕರಂತೆ ನಾವು ದುಡ್ಡು ಮಾಡಲಿಕ್ಕೋಸ್ಕರ ಹೋಗೋ ಯಾತ್ರೆ ಅಂತ ಆಗಲಿ, ಎಂತೆಂಥವ್ರು ಬರ್ತಾರೋ ಬರಲಿ ಅಂತ ಹೇಳಿ. ನನಗೆ ಆ್ಯಕ್ಚುಲಿ 40 ಆಗಲೇಬೇಕಾಗಿತ್ತು. 40 ಆಗದೇ ಇದ್ದರೆ ನನಗೆ ಅಂದರೆ ಪೂರೈಸ್ಲಿಕ್ಕೆ ಆಗೋದಿಲ್ಲ ಅಂತ. ಆದರೆ ಯಾರ್ಯಾರು ಬರ್ತಾರೆ ಅಂತೇಳಿ ಕರ್ಕೊಂಬರ್ಲಿಕ್ಕೆ ನಾನು ತಯಾರಿಲ್ಲ. ಈ ಅನುಸಂಧಾನಕ್ಕೆ ಈ ಚೌಕಟ್ಟಿಗೆ ಒಪ್ಪೋದಾದರೆ ಬರಲಿ, ಇದು ಬರೋದು ಬೇಡ ಅಂತ ಹೇಳಿ ಅಂತ ಹೇಳ್ತೇನೆ ನಾನು. ಹಾಗಾಗಿ ಈ ಯಾತ್ರೆ ಅದು ಚೆನ್ನಾಗಿ ನಡೆದಿದೆ, ಅದಕ್ಕೆ ನಿಮ್ಮೆಲ್ಲರ ಸಹಕಾರವೂ ಇದೆ. ಯಾಕಂದರೆ ಹಾಗಾಗಿ ಈ ಸಹಕಾರವನ್ನು ಕೂಡ ನಾನು ಸ್ಮರಿಸಿಕೊಳ್ತಾ, ಪ್ರಧಾನವಾಗಿ ನಮ್ಮ ಈ ಯಾತ್ರೆಯಲ್ಲಿ ಸಮೀರ ಮತ್ತು ಪ್ರಶಾಂತಾಚಾರ್ಯರು, ಸುಮಧ್ವ ಮತ್ತು ಪ್ರಮೋದ್ ಅವರು ವಯಸ್ಸಲ್ಲಿ ಸಣ್ಣವರು ಅಂತ ಹೇಳಿ ಅವ್ರು ಪಾಪ ಬಂದಿದ್ದಾರೆ. ನಿಮಗೆಲ್ಲರಿಗೂ ನಾನು ಧನ್ಯವಾದ ಹೇಳ್ತೇನೆ. ವಯಸ್ಸಲ್ಲಿ ಸಣ್ಣವರು ಅಂತ ಹೇಳಿ ಪಾಪ ತಮ್ಮ ಎಲ್ಲ ಅವರು ಕೂಡ ವಾಲಂಟಿಯರ್ ಆಗಿ ತಾವು ಕೆಲಸವನ್ನು ಮಾಡಿ, ಅವರಿಗೆ ಪಾಪ ಅವ್ರು ದುಡ್ಡು ಕೊಟ್ಟಿದ್ದಾರೆ ಎಲ್ಲರೂ ಕೂಡ ಅವರು. ಆದರೂ ನಾವು ವಾಲಂಟಿಯರ್ ಆಗಿ ನಾವು ಸೇರಬೇಕು ಅಂತ ಹೇಳಿ ಪಾಪ ವಾಲಂಟಿಯರ್ ಆಗಿ ಸೇರಿ ಈ ಕಾರ್ಯವನ್ನು ಚೆನ್ನಾಗಿ ಮಾಡಿದ್ದಾರೆ. ಹೀಗೆ ಇನ್ನು ಅನ್ನದಾನಕ್ಕೆ ಕೊಟ್ಟಂತಹ ಕೆಲವರು ಭಕ್ತರು ಅನ್ನದಾನ ಕೊಟ್ಟಿದ್ದೀರಿ, ಅದಕ್ಕೂ ನಿಮಗೆ ವಿಶೇಷವಾದ ಧನ್ಯವಾದ ಹೇಳ್ತಾ, ಸಮೀರ್ ಅವರು ಬಾಳೆ ಎಲೆ ಸೇವೆ ಮಾಡಿದ್ದಾರೆ. ನನ್ನೊಂದು ವಿಶೇಷ ಏನಂದರೆ ಪ್ರತಿ ಸಲ ಒಂದು ಸ್ಪೆಷಲ್ ಆಗಬೇಕೇನಾದರೂ ಯೋಚನೆ ಮಾಡ್ತೀನಿ. ಎಲ್ಲರೂ ಮುತ್ತಲೆಲೆ ಕಮಲದೆಲೆ ಯಾಕೆಂದರೆ ಅದು ಸ್ಟಾಕ್ ಇಟ್ಕೊಳ್ಳಿಕ್ಕೆ ಅನುಕೂಲ ಆಗ್ತದೆ ಅಂತ ಹೇಳಿ ತೊಗೊಂಡು ಹೋಗ್ತಾರೆ. ನನ್ನ ಯಾತ್ರೆಯಲ್ಲಿ ಬಾಳೆ ಎಲೆಯಲ್ಲಿ ಹಾಕಿ ಊಟ ಮಾಡಬೇಕು ಅಂತ ನನ್ನೊಂದು ಆಸೆ. ಹಾಗಾಗಿ ಹಿಂದಿನ ಯಾತ್ರೆಯಲ್ಲಿಯೂ ಕೂಡ ಬಾಳೆ ಎಲೆಯನ್ನು ರಾಜಮಹೇಂದ್ರಿಯಲ್ಲಿ 1,000 ಬಾಳೆ ಎಲೆ ತೊಗೊಂಡು ಅದನ್ನು ಭದ್ರ ಮಾಡಿ ಹರಿದ್ವಾರ ತನಕ ಸುಧಾರಿಸ್ಬೋದು, ಮುಂದಾಗೋದಿಲ್ಲ, ಅದು ಉಳಿಯೋದಿಲ್ಲ ಅದು ಅಂತ. ಅದು ಈ ಸಲ ಹೇಗೆ ಮಾಡೋದು ಅಂತ ಹೇಳಿ ಅಂತ ಅದಕ್ಕೆ ಮಾತಾಡಿಕೊಂಡು ಪಾಪ ಫ್ಲೈಟಲ್ಲಿ ಕಷ್ಟಪಟ್ಟು ತೊಗೊಂಡಿದ್ದಾರೆ ಸಮೀರ್ ಅವರು. ಹಾಗೆ ಅದಕ್ಕೆ ವಿಶೇಷವಾದ ಧನ್ಯವಾದ ಹೇಳ್ತೀನಿ. ಯಾಕಂತ ಹೇಳಿದರೆ ಊಟ ಚೆನ್ನಾಗಿದೆ, ಊಟ ಮಾಡೋದು ಕಡ್ಡಿಯಲ್ಲೇ ಊಟ ಮಾಡೋದು ಹೇಗೆ ಅಂತ ನನ್ನ ಫೀಲಿಂಗನ್ನು ನಾನು ಯಾತ್ರೆಯವರ ಮೇಲೆ ವಿಚಾರ ಮಾಡಿ, ಹೀಗೆ ಎಲ್ಲ ರೀತಿಯ ಕಾರ್ಯಕ್ರಮ ಏನು ಚೆನ್ನಾಗಿ ಆಗಿದೆ, ಅದಕ್ಕೆಲ್ಲದಕ್ಕೂ ಕೂಡ ಎಲ್ಲರಿಗೂ ಧನ್ಯವಾದವನ್ನು ಹೇಳ್ತಾ, ಮುಂದಿನ ದಿನಗಳಲ್ಲಿ ಯಾರು ಬರೋರಿದ್ದರೆ ಅವ್ರಿಗೆ ತಿಳಿಸಿ. ಬಟ್ ನನ್ನ ನಿಯಮಗಳು ವ್ಯತ್ಯಾಸ ಆಗೋದಿಲ್ಲ. ನನ್ನ ನಿಯಮ ಹೀಗೆ, ನಾನು ಇಷ್ಟೇ ನಿಯಮದಲ್ಲಿ ಇರುವವನು. ಈ ನಿಯಮಕ್ಕೆ ವ್ಯತ್ಯಾಸವಾಗಿ ನಾನು ಹೋಗಲಿಕ್ಕೆ ನಾನು ಸಿದ್ಧ ಇಲ್ಲ. ಅದು ಶಾಸ್ತ್ರೀಯವಾಗಿ ಎಷ್ಟು ಸಾಧ್ಯ ಇದೆ ಹಾಗೆಂತೇಳಿ ನಾನು ತುಂಬ ಸ್ವಾಮಿಗಳ ಹಾಗೆ ನಾನು ಮಡಿ ಮಾಡ್ತೀನಿ ಅಂತ ಮಡಿನೂ ಮಾಡೋದಿಲ್ಲ, ಅಥವಾ ತುಂಬ ಸ್ಟ್ರಿಕ್ಟಾದ ನಿಯಮಗಳು ನನ್ನಲ್ಲಿಲ್ಲ. ಆದರೆ ಈ ಶಾಸ್ತ್ರೀಯ ನಿಯಮಕ್ಕೆ ವಿರುದ್ಧವಾಗಿ ನಡ್ಕೊಳ್ಳೋದಾದರೆ ನನ್ನ ಯಾತ್ರೆಗೆ ಯಾರೂ ಖಂಡಿತ ಬರೋದು ಬೇಡ ಅಂತಲೇ ನಾನು ಫೋನೊಳಗೆ ಹೇಳ್ತೇನೆ. ನಾನು ಈಗ ಒಬ್ಬರು ಕೇಳಿದ್ರು, ಹೀಗೆ ಶಿವಮೊಗ್ಗದವ್ರು ಫೋನ್ ಮಾಡಿದರು, ಇಲ್ಲ ಆಚಾರ್ಯ ನಮಗೆ ನೀವು ಕಾಫಿ ಚಹಾ ಇಲ್ಲದೆ ಬರೋಕ್ಕಾಗಲ್ಲ, ಬೇಡ ಬಿಡಿ ನೀವು ಇಡಿ ಅಂತ ಹೇಳಿ ನಮಗೆ ನೀವು ಹೇಳಿ ನೀವೇನೋ ಮಾಡಿಸ್ಲೇಬೇಕು ಅಂತ ಹೇಳಿ ನಾನು ಹೇಳೋದು ಬೇಡ ಅಂತ ಹೇಳಿ ಅಂತ. ಹಾಗಾಗಿ
ಈ ನಿಯಮಗಳನ್ನು ನಾವು ಮಾಡಿಕೊಂಡು ಮುಂದಿನ ದಿನಗಳಲ್ಲಿ ಎಲ್ಲ, ಯಾಕೆಂದರೆ ಈ ಹೋದ ವರ್ಷ ಉತ್ತರ ಭಾರತ ಪೂರ್ತಿ ಸೇರಿಸಿ ಹಾಕಿದ್ದೆ, ಬಿಸಿಲು ತಡ್ಕೊಳ್ಳಿಕ್ಕಾಗಲಿ ಭಾಳ ಶ್ರಮ ಪಟ್ಟಿದ್ದೆ. ಹಾಗೆ ಈ ಸಲ ಬದ್ರಿ ಯಾತ್ರೆ ಮಾತ್ರ ಹಾಕಿ ಮುಂದೆ ಮತ್ತೆ ಉತ್ತರ ಭಾರತ ಪಶ್ಚಿಮ ಭಾರತ ಯಾರು ಹಾಕ್ಕೊಳ್ಬೇಕು ಅಂತ ಹೇಳಿ ಅಂತ. ಹೀಗೆ ಆ ದೇವರು ಮುಂದಿನ ಯಾತ್ರೆಗಳು ಚೆನ್ನಾಗಿ ನಡೆಸಲಿ ಅಂತ ನೀವೆಲ್ಲ ಆ ದೇವರಲ್ಲಿ ಪ್ರಾರ್ಥನೆ ಮಾಡಿ ಅಂತ ಹೇಳ್ತಾ, ನಿಮ್ಮೊಳಗಿರುವ ಎಲ್ಲ ದೇವರಲ್ಲಿ ಮತ್ತೊಮ್ಮೆ ಕ್ಷಮಾಪಣೆಯನ್ನು ಕೇಳ್ತಾ, ಏನಾದರೂ ಲೋಪದೋಷಗಳಾಗಿದ್ದರೆ ವಿಳಂಬ ಆಗಿದ್ದರೆ ಅದೆಲ್ಲವೂ ಕ್ಷಮಾಪಣೆಯನ್ನು ಕೇಳ್ತಾ ಈ ವಾಕ್ಪುಸ್ತಕವನ್ನು ನನ್ನ ಗುರುಗಳ ಅಂತರ್ಯಾಮಿಯಾದಂತಹ ವಿಶೇಷವಾಗಿ ಕಾಣೀರು ಶ್ರೀಪಾದರು ಹೊರಡುವಾಗ ಮಂತ್ರಾಕ್ಷತೆ ಕೊಟ್ಟು ಚೆನ್ನಾಗಿ ಆಗ್ತದೆ ಹೋಗಿ ಬಾ ಅಂತ ಕಳಿಸಿದರು. ಹೊರಟು ಬಂದ್ವಿ. ದಾರಿಯಲ್ಲಿ ಬರ್ತಾ ಯದುಗುರೇಶ ಪ್ರಾಣದೇವರ ದರ್ಶನ ಮಾಡಿ, ಕೃಷ್ಣಾದಿ ಸ್ನಾನ ಮಾಡಿ, ತುಳಜಾಭವಾನಿ ದರ್ಶನ ಮಾಡಿ, ಆಮೇಲೆ ನರ್ಮದಾ ನದಿಯಲ್ಲಿ ಸ್ನಾನ ಮಾಡಿ, ಪ್ರಯಾಗದಲ್ಲಿ ಸ್ನಾನ ಮಾಡಿ, ಇದೆಲ್ಲ ನಿಮ್ಮ ಪುಣ್ಯದಿಂದಲೇ, ಇದೆಲ್ಲ ನಿಮ್ಮ ಪುಣ್ಯ ನಿಮಗೆ ಬರ್ತದೆ. ಯಾಕೆಂದರೆ ನೀವು ಇದು ವ್ಯವಸ್ಥೆ ಮಾಡಲಿಕ್ಕೆ ದುಡ್ಡು ಕೊಟ್ಟಿದ್ದರಿಂದ ಆ ವ್ಯವಸ್ಥೆಯಲ್ಲಿ ನಾವು ಬಂದಿದ್ದು, ನಿಮ್ಮ ದುಡ್ಡಲ್ಲೇ ಬಂದು. ಹಾಗೆ ಅದರ ಪುಣ್ಯದ ಭಾಗಿ ನಿಮಗೂ ಇದೆ. ಇಲ್ಲಿ ಬಂದು ಸೇರಿದ್ವಿ. ನೀವೇ ನೋಡಿದ್ರಿ ಹರಿದ್ವಾರದಲ್ಲಿ ರಾತ್ರಿ ಮಳೆ ಹೇಗಿತ್ತು ಅಂತ. ಇಲ್ಲಿ ಭಯ ಆಯಿತು, ಹೋಗಬೇಕಲ್ಲ ಹೇಗೆ ಅಂತ ಸ್ವಾಮಿಗೆ ಫೋನ್ ಮಾಡಿದೆ. ಸ್ವಾಮಿ ಮಳೆ ತುಂಬ ಬರ್ತಾ ಇದೆ, ಹಾಗೆ ದೇವರಲ್ಲಿ ಪ್ರಾರ್ಥನೆ ಮಾಡಬೇಕು ಸ್ವಾಮಿ. ಏನಂತ ಹೇಳಿ ಅಂತ ಕೇಳಿದರು. ಮಳೆ ನಿಲ್ಲಬೇಕು ಅಂತ ಹೇಳಿದೆ. ಸ್ವಾಮಿ ಒಂದು ಮಾತು ಹೇಳಿದರು, ಮಳೆ ನಿಲ್ಲಿ ಅಂತ ಕೇಳಬಾರ್ದು ನಾವು ಅಂತ. ಯಾಕೆಂದರೆ ದೇವರು ಕೊಡೋದು ಅದು ನಿಲ್ಲಿಸಲಿ ಅಂತ ಹೇಳಬಾರ್ದು. ಮತ್ತೇನು, ನಮಗೆ ಅದು ತೊಂದರೆ ಆಗಬಾರ್ದು ಅಂತ ಕೇಳಬೇಕು ಅಂತ. ಹಾಗೆ ಪ್ರಾರ್ಥನೆ ಮಾಡಬೇಕು. ಆಯ್ತು ಸ್ವಾಮಿ ಅಂತ ಹೇಳಿದೆ. ಹೋಗಿ ಬಾ, ಚೆನ್ನಾಗಿ ಆಗ್ತದೆ, ಏನೂ ತೊಂದರೆ ಇಲ್ಲ, ನರಸಿಂಹರಿದ್ದಾರೆ, ಚೆನ್ನಾಗಿ ಆಗ್ತದೆ ಅಂತ. ದೇವರ ಅನುಗ್ರಹದಿಂದ ಎಲ್ಲಿಯೂ ಮಳೆ ಇಲ್ಲ, ಎಲ್ಲ ಕಡೆ ಹೋಗಿ ಬಂದ್ವಿ. ಸ್ವಲ್ಪ ಆ ಮಾನದಲ್ಲಿ ಬರುವಾಗ ಸ್ವಲ್ಪ ಮಳೆ ಬಂತು, ಯಾಕಂದರೆ ನಾನು ನಿಧಿನಿ ತೋರಿಸ್ತದೆ ನಾನು ಇದ್ದೇನೆ ನಿಮ್ಮ ಜೊತೆಗೆ ಅಂತ ಹೇಳಿ ಅಂತ. ಬಂದ ಮೇಲೆ ಯಾವ ಥರ ಮಳೆ ಬಂತು ಅಂದರೆ ನೋಡಿ, ಈ ಮಳೆ ನಾವು ಸ್ವಲ್ಪ ಹಿಂದೆ ಸಿಕ್ಕಿದ್ರೆ ಎಲ್ಲ ಸಿಕ್ಕಾಕೊಳ್ತಿದ್ವಿ ನಾವು. ಹಾಗಾಗಿ ಆ ಸ್ವಾಮಿಗಳು ಹೇಳಿದ ಹಾಗೆ ನಿಮಗೆ ತೊಂದರೆ ಆಗದೇ ಇದ್ದಾಗ ಮಳೆ ಬರ್ತದೆ ಅಂತ ಹೇಳಿ ಅಂತ. ಹಾಗೆ ಆ ಸ್ವಾಮಿಗಳನ್ನು ನೆನೆಸಿಕೊಳ್ತಾ ಈ ಎಲ್ಲ ಪುಣ್ಯವನ್ನು ಗುರುಗಳ ಅಂತರ್ಯಾಮಿಯಾದಂಥ ಮಧ್ವಾಂತರ್ಗತ ಗೋಪಾಲ ಮುಟ್ಟಿಸ್ತಾ ಇದ್ದೇನೆ. ಶ್ರೀಕೃಷ್ಣ.